ನನಗೆ. ಸೊ ಇನ್ನು ಸೌಂಡ್ ಜಾಸ್ತಿ ಇಟ್ಕೊಂಡು ಇಷ್ಟ ಆಗಿರುವಂಥ ಸಾಂಗ್ಸ್ ಪ್ಲೇ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಇನ್ನು ನಾನು ಮನೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಜಯಂತ್ ಆಲ್ರೆಡಿ ಬೆಳಗ್ಗೆ ಎದ್ದು ನನಗೊಂದು ಸ್ವಲ್ಪ ಅಷ್ಟು ಇಷ್ಟು ಹೆಲ್ಪ್ ಮಾಡಿ ಚಿಕ್ಕ ಪುಟ್ಟದಾಗಿ ಅವ್ರು ಕೂಡ ಕೋಚಿಂಗಿಗೆ ಹೋಗಿರ್ತಾರೆ. ಇವಾಗ ವೆಲ್ನೆಸ್ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ, ಮಾರ್ನಿಂಗ್ಗೆ ಹೋಗಿ ಒಂದು 9:30 10ಗೆ ಬರ್ತಾರೆ. ಅಲ್ಲಿವರೆಗೂ ನಾನು ನನ್ನ ಕೆಲಸಗಳು ಮಾಡ್ಕೊತಾ ಇರ್ತೀನಿ. ಮಕ್ಕಳಿಗೆ ಹೆಬ್ಸಿ ಸ್ನಾನ ಮಾಡಿಸಿ ಹೋಗಿರ್ತಾರೆ ಸ್ಕೂಲ್ ಇದೆ ಅಂದರೆ. ಬಟ್ ಇವತ್ತು ಸ್ಕೂಲ್ ಇಲ್ಲ, ಯಾಕೆಂದರೆ ಸಂಡೇ. ಸೊ ಹಾಗಾಗಿನೇ ನಾನು ಇಷ್ಟು ಮೆಂಟಲಿ ಫ್ರೀಯಾಗಿ ಫಸ್ಟ್ ಮನೆ ಕೆಲಸಗಳು ಮಾಡಿಕೊಂಡು ನಿಧಾನಕ್ಕೆ ತಿಂಡಿ ಅದು ಇದು ಮಾಡ್ಕೊಂಡ್ರೆ ಆಯಿತು ಅನ್ನೋ ಥರ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಆಲ್ರೆಡಿ ನಿಮಗೆ ತಂಬನಿಲ್ಲಲ್ಲಿ ನೋಡಿ ಬಂದಿದ್ದೀರಿ ನೀವು. ಇವತ್ತು ನನಗೆ ತುಂಬ ಸ್ಪೆಷಲ್ ಡೇ ಅಂತ ಅಂದ್ಕೊಂಡೆ, ಅದು ಬೇರೆ ಏನೋ ಆಯಿತು. ಅದನ್ನು ನೀಟಾಗಿ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಇನ್ನೇನೆಲ್ಲ ಆಯಿತು ಅಂತೇಳಿ. ಸೊ ಒಂದು ಕಡೆ ಇಟ್ಟಿರೋವಂಥ ವಸ್ತುಗಳು ಇನ್ನೊಂದು ಕಡೆ ಇರಲ್ಲ ಫ್ರೆಂಡ್ಸ್. ನಮ್ಮ ಮನೇಲಿ ಕಸ ಹೊಡೆದು ಆ ವಸ್ತುಗಳನ್ನ ಇಟ್ಟು ಸಾಕಾಗುತ್ತೆ. ಮನೇಲಿ ಬಂದಿರೋರೆಲ್ಲರೂ ಹೇಳ್ತಾರೆ ಚೆನ್ನಾಗಿ ಇಟ್ಕೊಂಡಿದ್ದೀರಿ ಅಂತೇಳಿ. ಅಯ್ಯಯ್ಯೋ ಚೆನ್ನಾಗಿದೆನಾ, ಹೆಂಗೆ ಬೇಕಂಗೆ ಇಟ್ಕೊಂಡಿದ್ದೀನಿ, ನನಗಿನ್ನೂ ತುಂಬ ಇಷ್ಟ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ, ಬಟ್ ಬಿಡಲ್ಲ ನನ್ನ ಮಕ್ಕಳು ಅಂತಂದಾಗ, ಮಕ್ಕಳಿರೋ ಮನೆ ಆ್ಯಕ್ಚುಲಿ ಇದಕ್ಕಿಂತ ಗಲೀಜಾಗಿರುತ್ತೆ ಬಿಡಿ, ಡೋಂಟ್ ವರಿ ಅಂತ ಹೇಳ್ತಿರ್ತಾರೆ. ಸೊ ಸ್ವಲ್ಪ ಹಂಗೆ ಲೈಟಾಗಿ ಮೋಟಿವೇಟ್ ಆಗ್ತಿರ್ತೀನಿ. ಈ ಥರ ನಮ್ಗೆ ಹೆಂಗೆ ಬೇಕೋ ಹಂಗೆ ಮೋಟಿವೇಟ್ ಆಗ್ಬೇಕು ನಾವು. ಅದರ್ವೈಸ್ ಬೇರೆಯವ್ರಿಗೆ ಬೇಕಾದಂಗೆ ಮೋಟಿವೇಟ್ ಆದರೆ ನಮ್ಮಲ್ಲಿ ಎನರ್ಜಿ ಇರಲ್ಲ ಅಲ್ವಾ. ಸೊ ಇನ್ನು ಕಸ ಎಲ್ಲ ಹೊಡ್ಕೊಂಬಂದಾದ್ಮೇಲೆ ಹೊರಗಡೆ ಕೂಡ ಕಸ ಹೊಡೆದು ನೆಲ ಒರೆಸ್ಕೊಂಡು ರಂಗೋಲಿ ಹಾಕಬೇಕಿತ್ತು. ಸಿಂಪಲ್ಲಾಗಿ ರಂಗೋಲಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಬಿಫೋರ್ ಏನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಹೆಂಗಿತ್ತು ಲೈಫ್ ಅಂತ ಹೇಳಿ ಒಬ್ಬರು ಕ್ವಶನ್ ಕೇಳಿದರು ನನಗೆ ರೀಸೆಂಟ್ಲಿ ಇನ್ಸ್ಟಾಗ್ರಾಮ್ನಲ್ಲಿ. ನನಗೆ ತುಂಬ ಇಷ್ಟ ಆಯ್ತು ಅದು. ಒಂದು ಸರಿ ಜಸ್ಟ್ ರಿಮೈಂಡ್ ಮಾಡಿಕೊಂಡೆ, ಹೌದಲ್ವಾ ಹೆಂಗಿತ್ತು ನಂದು ಲೈಫ್ ಅಂತ ಹೇಳಿ. ಸೊ ಹೇಳಬೇಕಂತಂದರೆ ತುಂಬ ಜನರು ನನಗೆ ಸ್ಟಾರ್ಟಿಂಗ್ ಬ್ಲಾಗ್ಸ್ ಕೂಡ ನೋಡಿದ್ದೀರಿ. ಅಲ್ಲಿಂದ ಇಲ್ಲಿಗೆ ಲಾಟ್ ಆಫ್ ಡಿಫ್ರೆನ್ಸ್ ಅಲ್ವಾ, ಜಸ್ಟ್ ಒಂದು 2 ಇಯರ್ಸಲ್ಲಿ. ಬಟ್ ನಾಟ್ ಓನ್ಲಿ ಯೂಟ್ಯೂಬ್, ಬೋತ್ ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಸೊ ನಂದು ವರ್ಕ್ ಆಗಿರ್ಬೋದು, ಪ್ರತಿಯೊಂದನ್ನು ಸೇರಿಸಿ ನಾನು ಹೇಳೋದಾಯಿತು ಅಂತಂದರೆ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಫ್ರೆಂಡ್ಸ್. ಹಾಗೆ ಮತ್ತು ತುಂಬ ಜನರು ನೀವೇನು ವರ್ಕ್ ಮಾಡ್ತಿದ್ದೀರಾ ಅಂತ ಕೂಡ ಕೇಳ್ತಾ ಇದ್ದೀರಿ. ಸೊ ನನ್ನ ಕೆಲಸ ಅಂತಂದರೆ ನಂದು ಬೇರೆ ಏನು ವರ್ಕ್ ಇಲ್ಲ. ಐ ಆಮ್ ಅ ಫುಲ್ ಟೈಮ್ ಬ್ಲಾಗರ್ ಯೂಟ್ಯೂಬಲ್ಲಿ, ದೆನ್ ಇನ್ಫ್ಲೂಯೆನ್ಸರ್ ಇನ್ಸ್ಟಾಗ್ರಾಮಲ್ಲಿ. ಅಲ್ಲಿಂದ ನನಗೇನು ಸಿಗುತ್ತೆ ಅಂತಂದರೆ ಬ್ರ್ಯಾಂಡ್ ಪ್ರಮೋಷನ್ಸು ಸಿಗುತ್ತೆ, ಇನ್ನು ಲೋಕಲ್ ಪ್ರಮೋಷನ್ಸು ಸಿಗುತ್ತೆ. ಬಿಕಾಸ್ ದಾವಣಗೆರೆಯಲ್ಲಿ ಸ್ವಲ್ಪ ವಾಯ್ಸ್ ಆಫ್ ದಾವಣಗೆರೆ ಅಥವಾ ದಾವಣಗೆರೆ ಇವರು ಅಂತೇಳಿ ರೆಕಗ್ನೈಸ್ ಆಗಿದೆ. ಹಾಗಾಗಿ ಕರೀತಾರೆ, ಬಿಸ್ನೆಸ್ ಅವ್ರದ್ದು ಏನು ಬಿಸ್ನೆಸ್ ಇರುತ್ತೆ ಅದಕ್ಕೆ ಪ್ರಮೋಷನ್ಸಿಗೆ ಕರೀತಾರೆ. ಅಲ್ಲಿ ಹೋಗಿ ನಾನು ವರ್ಕ್ ಮಾಡಿ ಏನು ಬರ್ತೀನಿ, ನನಗೆ ಅದರಿಂದ ಪೇಡ್ ಆಗುತ್ತೆ. ಅದನ್ನು ಬಿಟ್ಟರೆ ನಾನು ಬೇರೆ ಯಾವುದೇ ರೀತಿಯಾಗಿ ಕೆಲಸ ಮಾಡಲ್ಲ. ಸೊ ಹಾಗಂತ ಕೆಲವೊಬ್ಬರು ಹೇಳ್ತಾರೆ, ಸೊ ನಿಮ್ಮನ್ನು ನೋಡಿ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಅಂತೇಳಿ. ಅವ್ರಿಗೆ ಆನೆಸ್ಟ್ಲಿ ನನ್ನ ಒಂದು ಒಪಿನಿಯನ್ ಮೇಲೆ ಹೇಳೋದಾಯಿತು ಅಂತಂದರೆ, ನಿಮಗೆ ರಿಯಲಿ ಟೆಕ್ನಿಕಲ್ ಮೈಂಡ್ ಇದೆ ಅಂತಂದರೆ ಮಾತ್ರ ಈ ಫೀಲ್ಡಿಗೆ ಬನ್ನಿ. ಅದರ್ವೈಸ್ ತುಂಬಾ ಕಷ್ಟ ಆಗುತ್ತೆ ಸರ್ವೈವ್ ಆಗೋದು. ಸೊ ನಾನು ಒಂದು ಅನುಭವಿಸಿದಂಥ ಒಂದು ಎಕ್ಸ್ಪೀರಿಯೆನ್ಸ್ ಇದು. ಸೊ ತುಂಬ ಜನರು ಆ್ಯಕ್ಚುಲಿ ಸಿಂಗಲ್ ಆಗಿ ಮಾಡೋದಕ್ಕೆ ಹೊರಡ್ತಾರೆ. ಸೊ ನಾನು ಹಾಗೆ ಸಿಂಗಲ್ ಆಗಿ ಮಾಡೋದಕ್ಕೆ ಹೊರಟಿದ್ದು. ದೆನ್ ಎಲ್ಲ ಥರ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಮತ್ತೆ ಒಂದು ಸ್ಟ್ಯಾಂಡಪ್ ತೊಗೊಂಡಿದ್ದು. ಓಕೆ ಹಿಂಗೆ ಅಂತ ಹೇಳಿ, ಅಂದರೆ ನಾನು ಮಾಡೋಂಥ ಮಿಸ್ಟೇಕ್ಸಿಂದನೇ ಪಾಠ ಕಲ್ತಿದ್ದು ಜಾಸ್ತಿ ಆಯ್ತು ನಂದು. ಬಟ್ ಬೇರೆಯವ್ರಿಗೆಲ್ಲ ಹೇಳ್ಕೊಡೋವಂಥದ್ದು, ಗೈಡ್ಲೈನ್ಸ್ ಅಥವಾ ಮೇಂಟೈನ್ ಮಾಡೋವಂಥದ್ದು, ಅಥವಾ ಎಡಿಟರ್ಸ್ ಇರ್ತಾರೆ, ಸೊ ಇದೆಲ್ಲ ಇರುತ್ತೆ. ಬಟ್ ಇಲ್ಲಿವರೆಗೂ ನಾನು ಇಷ್ಟೆಲ್ಲ ವರ್ಕ್ ಮಾಡ್ತೀನಿ ಅಂದ್ರೂ ನಾನು ಸಿಂಗಲ್ ಆಗೇ ಮಾಡ್ಕೊತಾ ಇರೋದು. ಏನೇನು ಯೂಟ್ಯೂಬ್ ಹ್ಯಾಂಡಲ್ ಮಾಡೋದು ನಾನೇ, ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಮಾಡೋದು ನಾನೇ, ಆ್ಯಂಡ್ ಹೊರಗಡೆ ಪ್ರಮೋಷನ್ಸ್ಗೆ ಅಂತ ಹೋದರೆ ಶೂಟ್, ಎಡಿಟ್ಸ್, ಸ್ಕ್ರಿಪ್ಟು ಪ್ರತಿಯೊಂದೂ ನನ್ನದೇ ಆಗಿರುತ್ತೆ. ಸೊ ಹಾಗಾಗಿನೇ ನಾನು ಕೆಲವೊಂದು ಸರಿ ಹೇಳ್ತಾ ಇರ್ತೀನಿ ಗೊತ್ತಾ, ತುಂಬ ಹೆವಿ ಆಗುತ್ತೆ ನನಗೆ ವರ್ಕ್ಸ್ ಅಂತ ಹೇಳಿ. ಈವನ್ ನನಗೆ ಯಾರಾದರೂ ಮಾತಾಡಬೇಕು ಅಂತಂದ್ರೂ ಟೈಮ್ ತೊಗೋಬೇಕು, ಅಷ್ಟು ಬ್ಯುಸಿ ಇರ್ತೀನಿ ನಾನು. ಸೊ ನಾರ್ಮಲಿ ಆ ಬ್ಯುಸಿಲಿ ನನಗೆ ಏನು ಇಷ್ಟ ಬರುತ್ತೋ ಆ ಕೆಲಸಗಳು ಮಾಡ್ತಾ ಇರ್ತೀನಿ. ಸಮ್ಟೈಮ್ಸ್ ನನಗೆ ಇಷ್ಟ ಆಗದಿರೋಂಥ ಕೆಲಸ ನನಗೆ ಅದೆಷ್ಟೇ ಟೈಮ್ ಇದ್ರೂ ನಾನು ಮಾಡಲ್ಲ. ಆ್ಯಂಡ್ ನನಗೆ ಇಷ್ಟ ಆಯಿತು ಆ ಕೆಲಸ ಅಂತಂದರೆ ನಾನು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಫಸ್ಟ್ ಪ್ರಿಯಾರಿಟಿ ಬಂದು ಆ ಕೆಲಸ ಕೊಟ್ಟಿರ್ತೀನಿ. ಸೊ ಹೀಗೆ ನನ್ನ ಮೈಂಡ್ ಇರೋದೇ ಹಾಗೆ. ಬಿಕಾಸ್ ಏನಾಗುತ್ತೆ ಗೊತ್ತಾ ಫ್ರೆಂಡ್ಸ್, ಫೈನಲಿ ಅಟ್ ಎಂಡ್ ದ ಪಾಯಿಂಟ್ ನಾನು ಏನು ಕ್ಯಾಲ್ಕುಲೇಷನ್ ಮಾಡ್ತೀನಿ ಅಂದರೆ, ನಮಗೆ ನಾವೇನು ಅನ್ಕೊತಾ ಇದ್ದೀವಿ, ನಮ್ಮ ಬಗ್ಗೆ ನಾವೇನು ಅನ್ಕೊತಾ ಇದ್ದೀವಿ, ನಮಗೆ ನಾವು ಖುಷಿಯಾಗಿದ್ದೀವ ಅನ್ನೋದೇ ಇಂಪಾರ್ಟೆಂಟ್. ಪಕ್ಕದಲ್ಲಿ ಯಾರಿಗೋ ನಾವೇನೋ ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕು, ದೆನ್ ಅವರ ಒಂದು ಒಪಿನಿಯನ್ಸ್ಗೆ ವ್ಯಾಲ್ಯೂ ಕೊಡಬೇಕು, ಇದೆಲ್ಲ ಮ್ಯಾಟ್ರೇ ಆಗಲ್ಲ. ಯಾಕಂದರೆ ನಾವು ಯಾರಿಗೆ ವ್ಯಾಲ್ಯೂ ಕೊಟ್ಟರು, ಯಾರಿಗೆ ಬೆಲೆ ಕೊಟ್ಟರು ಯಾರೂ ನೆನ್ಪಿಟ್ಕೊಳ್ಳಲ್ಲ. ಬಟ್ ನಮಗೆ ನಾವು ಏನು ಮಾಡ್ಕೊತಾ ಇದ್ದೀವಿ ಅನ್ನೋದು ಎವ್ರಿ ಟೈಮ್ ಎವ್ರಿ ಸೆಕೆಂಡ್ ನೆನಪಿರುತ್ತೆ. ಸೊ ಹಾಗಾಗಿ ನಾನು ಇದನ್ನೆಲ್ಲ ಚೇಂಜ್ ಮಾಡ್ಕೊಂಡ್ಮೇಲೆ ಲೈಫ್ ನನಗೆ ವ್ಯಾಲ್ಯೂಯಬಲ್ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗಿದ್ದು. ಇದನ್ನು ಇನ್ನೊಂದು ರೀತಿ ನಿಮಗೆ ಈಸಿಯಾಗಿ ಅರ್ಥ ಆಗೋ ಥರ ಹೇಳೋದಾಯಿತು ಅಂತಂದರೆ, ಎಕ್ಸಾಂಪಲ್ ಇವಾಗ ನನಗೆ ಯಾವುದೋ ಒಂದು ಕೆಲಸ ತುಂಬ ಇಷ್ಟ, ಮೀನ್ಸ್ ಇದೆ ಯೂಟ್ಯೂಬ್ ಬ್ಲಾಗ್ಸ್ ಮಾಡೋದಾಗಿರ್ಬೋದು, ಆ್ಯಂಡ್ ನನ್ನ ಕನಸುಗಳಿಗೋಸ್ಕರ ನಂದು ಏನು ಗೋಲ್ಸ್ ಅಂತ ಇರುತ್ತೆ ಅದಕ್ಕೋಸ್ಕರ ಕೆಲಸ ಮಾಡೋವಂಥದ್ದಾಗಿರ್ಬೋದು. ಸೊ ಅದೆಲ್ಲದೂ ಕೂಡ ಮಾಡ್ತಾ ಇದ್ದರೆ ಒಂದು ಲೆಕ್ಕ, ಮಾಡದೇ ಇದ್ದರೆ ಇನ್ನೊಂದು ಲೆಕ್ಕ. ಒಂದು ವೇಳೆ ಮಾಡಲಿಲ್ಲ ಅಂತ ಅಂದ್ಕೊಳ್ಳಿ, ಅಥವಾ ನನಗೇನು ಬೇಕು ನಾನು ಅದನ್ನು ಪಡ್ಕೊಂಡಿಲ್ಲ ಅಂತ ಅಂದ್ಕೊಳ್ಳಿ,
ಪಕ್ಕದಲ್ಲಿ ಯಾರೋ ಒಬ್ರು ಇರ್ತಾರೆ, ಅಯ್ಯೋ ಪಾಪ ಇವಳಿಗೆ ಅದು ಸಿಗಲಿಲ್ಲ ಅಂತ ಅನ್ಬೋದು. ಓಕೆ, ಒಂದು ಮಾತಂದು ಅವ್ರು ಮರ್ತು ಬಿಡ್ತಾರೆ. ಬಟ್ ಆ ಒಂದು ವಿಚಾರಕ್ಕೋಸ್ಕರ ಎವ್ರಿ ಡೇ ನಾನು ಕೊರಗ್ತಾ ಇರ್ತೀನಿ. ಸೊ ನನಗೆ ಒಂದು ಪೀಸ್ ಆಫ್ ಮೈಂಡ್ ಅನ್ನೋದು ಕಳ್ಕೊಂಡಿರ್ತೀನಿ, ಒಂದು ಹ್ಯಾಪಿನೆಸ್ ಅನ್ನೋದು ಕಳ್ಕೊಂಡಿರ್ತೀನಿ. ಸೊ ಹಾಗಾಗಿ ಇನ್ನು ನಾನು ಏನಾದರೂ ಪಡ್ಕೊಂಡೆ ಅಂತ ಅಂದ್ಕೊಳ್ಳಿ, ಹಾರ್ಡ್ ವರ್ಕ್ ಮಾಡಿ ಪಡ್ಕೊಂಡೆ ಆ್ಯಂಡ್ ಅದರಿಂದ ನಾನು ಎಲ್ಲದೂ ಕೂಡ ನಾನೇನು ಅಂದ್ಕೊಂಡಿದ್ದೆ ಅದನ್ನೆಲ್ಲ ಸಿಕ್ತು ಅಂತಂದ್ರೂ ಕೂಡ ಪಕ್ಕದಲ್ಲಿರೋರು ಮತ್ತೆ ಸೇಮ್ ಅಗೇನ್ ಒಂದೇ ಡೈಲಾಗ್, ಇವಳು ಮಾಡಿದ್ಲಂತೆ, ಇವ್ರು ಚೆನ್ನಾಗಿದ್ದಾರೆ, ಹಿಂಗೆ ಅನ್ಬೋದು ಅಷ್ಟೇ. ಬಿಟ್ಟರೆ ಮತ್ತು ಅವರು ನೆಕ್ಸ್ಟ್ ಟೈಮ್ ಅದನ್ನು ಅವರು ರಿಮೈಂಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ನನಗದು ರಿಮೈಂಡ್ ಇರುತ್ತೆ. ಸೊ ಹಾಗಾಗಿ ಪಕ್ಕದಲ್ಲಿರೋರ ಬಗ್ಗೆ ಜಡ್ಜ್ಮೆಂಟ್, ಒಪಿನಿಯನ್ಸ್ ಮತ್ತು ಅವ್ರದ್ದೊಂದು ಸೆಲ್ಫ್ಗೋಸ್ಕರ ನಾವು ಏನನ್ನೋ ಸ್ಯಾಕ್ರಿಫೈಸ್ ಮಾಡೋದಕ್ಕಿಂತ ಫಸ್ಟ್ ನಾನೇನು ಅನ್ಕೊತಾ ಇದ್ದೀನಿ ಅನ್ನೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ನಾನು ಕಲ್ತಂಥ ದೊಡ್ಡ ಪಾಠ ಜೀವನದಲ್ಲಿ. ನಮ್ಮ ಜಯಂತ್ಗೆ ಅದನ್ನೇ ಹೇಳ್ತಾ ಇರ್ತೀನಿ ಎವ್ರಿ ಟೈಮ್. ಸೊ ಮಮ್ಮಿ, ನಿನಗೆ ನೀನೇನು ವರ್ಕ್ ಮಾಡ್ತಿದ್ಯಾ ಅದು ಯೋಚನೆ ಮಾಡಬೇಡ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬೇಡ, ನಿನಗೇನು ಅನ್ನಿಸ್ತಾ ಇದೆ ಫಸ್ಟ್ ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊ. ಆ್ಯಂಡ್ ಇವನ್ ನಾನು ಕೂಡ ಅಷ್ಟೇ, ಅವರು ನಮ್ಮ ಜಯಂತ್ ಯಾವಾಗಲೂ ಹೇಳ್ತಿರ್ತಾರೆ, ನಿನ್ನ ಚಿಕ್ಕ ಪುಟ್ಟ ವಿಚಾರಗಳಿಗೆ ಅಥವಾ ಕೆಲಸದ ವಿಚಾರದಲ್ಲೇ ನೀನು ಇವತ್ತು ಕೆಲಸ ಮಾಡಲಿಲ್ಲ ಅಂತಂದರೆ ಬೇಜಾರಾಗೋದು ತುಂಬ ತಪ್ಪು ಅಂತ ಹೇಳ್ತಿರ್ತಾರೆ. ಸೊ ನಾನು ಅದಕ್ಕೆ ಏನು ಹೇಳ್ತೀನಿ ಅಂತಂದರೆ, ಇಲ್ಲ, ನಾನು ಇವತ್ತು ಕೆಲಸ ಮಾಡಲಿಲ್ಲ ಅಂತಂದರೆ ಅವತ್ತು ನಿದ್ದೆ ಮಾಡಲ್ಲ. ಯಾಕೆಂದರೆ ನನಗೆ ಇಂಚಿಂಚಾಗಿ ಅರಿವಿದೆ ನನ್ನ ಲೈಫ್ ಎಲ್ಲಿಂದ ಎಲ್ಲಿಗೆ ಬಂತು, ಮತ್ತೆ ಆ ಪ್ಲೇಸ್ಗೆ ಹೋಗಬಾರ್ದು ಅಂತ ಒಂದು ರೀಸನ್, ಎಚ್ಚರಿಕೆ ಗಂಟೆ ನನ್ನ ತಲೆಯಲ್ಲಿ ಯಾವಾಗಲೂ ಇತ್ತು. ಅಂದರೆ ನಾನು ಯಾವ ಮೂಮೆಂಟಲ್ಲೂ ಸೋಲೋದಕ್ಕೆ ಸಾಧ್ಯ ಇಲ್ಲ. ಸೊ ಆ ಥರ ಅನ್ಬೇಡ ನೀನು, ನೀನೇನು ಅನ್ಕೊತೀನಿ ಅನ್ನೋದಕ್ಕಿಂತ ನನಗೆ ನಾನು ಏನೋ ಅನ್ಕೊತೀನಿ ಅದು ಇಂಪಾರ್ಟೆಂಟ್ ಅಂತೇಳಿ ಸುಮ್ಮನೆ ವಾದ ಮಾಡ್ತಿರ್ತೀನಿ. ಅವರು ಹೇಳ್ತಿರ್ತಾರೆ, ಹಬ್ಬ ಇದೆಲ್ಲ ಹೆಂಗೆ ಕಲಿತೀಯನೋ ಗೊತ್ತಿಲ್ಲ ನನಗೆ, ನಿನ್ನಷ್ಟು ತಲೆ ಹೊಡ್ಸೋಕೆ ಬರಲ್ಲ, ಬಿಟ್ಬಿಡು ನನ್ನ ಅಂತ ಹೇಳ್ತಿರ್ತಾರೆ. ಬಟ್ ಸೀರಿಯಸ್ಲಿ ಬದುಕಬೇಕು ಅಂತಂದರೆ ಹಾಗೆ ಬದುಕಬೇಕು. ಇಲ್ಲ ಅಂದರೆ ಯಾವ ಲೆವೆಲಿಗೆ ಅನ್ಸ್ಕೋಬೇಕು ನಾವು ಅದನ್ನೆಲ್ಲ ಅನ್ಸ್ಕೊತೀವಿ, ಯಾವ ಲೆವೆಲಿಗೆ ಟ್ರೀಟ್ ಮಾಡಿಸ್ಕೋಬೇಕು ಆ ಥರ ಎಲ್ಲ ಟ್ರೀಟ್ ಮಾಡಿಸ್ಕೊಳ್ತೀವಿ. ಆ್ಯಂಡ್ ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಲೆವೆಲ್ ಇರಲ್ಲ. ಸೊ ಇದನ್ನೆಲ್ಲ ಆಲ್ರೆಡಿ ಅನುಭವಿಸಿ ಸಾಕಾಗಿಬಿಟ್ಟಿದೆ ಫ್ರೆಂಡ್ಸ್ ನನಗೆ. ಅದಕ್ಕೆ ನಾನು ಕಟ್ಟ ಕಡೆಯದಾಗಿ ಅಂತ ಹೇಳ್ತಾರಲ್ಲ, ಸೊ ಹಾಗೆ ನಿಂತುಬಿಟ್ಟಿದ್ದೀನಿ ಈ ಥರ. ಓಕೆ, ಲೈಫ್ ಅಂದರೆ ಹಿಂಗೆ ಇರಬೇಕು ಹಾಗಂತ ಒಂದು ದಿನ ನಾನು ಏನಾದರೂ ಲೇಸಿಯಾಗಿ ಕುತ್ಕೊಂಡೆ ಅಂತಂದ್ರೂ ಭಯ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನೇ ನೋಡಿ ಅನ್ನೋದು, ಜೀವನದ ಮೇಲೆ ಒಂದು ಭಯ ಭಕ್ತಿ ಇರಬೇಕು ಅಂತ ಹೇಳ್ತಾರಲ್ಲ ದೊಡ್ಡವರು, ಮೇ ಬಿ ಇದೇ ಇರಬೇಕು. ಆಮೇಲೆ ನಾವು ಕಂಡಂಥ ಕನಸುಗಳ ಮೇಲೂ ಕೂಡ ನಮಗೆ ಅರಿವು ಇರಬೇಕು ಅಂತ ಹೇಳ್ತಾರಲ್ಲ, ಅದು ಕೂಡ ಇದೇ ಇರಬೇಕು. ಒಂದು ಏಜಲ್ಲಿ ಎಲ್ಲದೂ ಕೂಡ ಆನ್ ಆಗುತ್ತೆ ಮೈಂಡಲ್ಲಿ ಅಂತ ಹೇಳ್ತಾರೆ, ಅದು ಕೂಡ ಇದೇ ಇರಬೇಕು. ಸೊ ನನಗಿವಾಗ ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀನಲ್ಲ, ಹಂಗೆ ಅನಿಸುತ್ತೆ. ಮೇ ಬಿ ನಿಮಗೆ ಹೆಲ್ಪ್ ಆಗ್ಬೋದು. ಯಾರೋ ಒಬ್ಬರು ಲಾಗ್ ನೋಡ್ತಾ ಮೈಂಡಲ್ಲಿ ಏನೋ ಸ್ಟ್ರಕ್ ಮಾಡ್ಕೊಂಡಿದ್ದಾಗ ಈ ಪಾಯಿಂಟ್ಸ್ ಎಷ್ಟೊಂದು ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಶೇರ್ ಮಾಡ್ತಾ ಇರ್ತೀನಿ. ಅದರ್ವೈಸ್ ನಾನು ತಿಳ್ಕೊಂಡಿದ್ದೀನಿ ಅನ್ನೋ ಕಾರಣಕ್ಕೆಲ್ಲ. ಲಾಸ್ಟ್ ಟೈಮ್ ಒಬ್ಬರು ನನಗೆ ಕಮೆಂಟ್ ಮಾಡಿದರು, ಆವಾಗ ತುಂಬ ಬೇಜಾರಾಗ್ಬಿಡುತ್ತೆ ನನಗೆ. ಸೊ ಹಾಗಾಗಿ ನಾನು ಈ ಲಾಗ್ಸಲ್ಲಿ ಅಂದರೆ ರೀಸೆಂಟ್ ಲಾಗ್ಸಲ್ಲಿ ಇದನ್ನೆಲ್ಲ ಹೇಳೋದು ಬಿಟ್ಟುಬಿಟ್ಟಿದ್ದೆ, ಬೇಡಪ್ಪ ಯಾಕೆ ಬೇಕು, ಸೊ ನಾನೇನು ಕಲ್ತಿದ್ದೀನಿ ಅದು ನನ್ನ ಜೀವನಕ್ಕೆ ಮಾತ್ರ ಅಂತ ಹೇಳಿ. ಬಟ್ ಒಬ್ಬರು ಯಾರೋ ಅಂತಾರೆ ಅಂತ ಹೇಳಿ ಇನ್ನೊಂದಷ್ಟು ಜನ ನನ್ನ ಮಾತುಗಳಿಗೋಸ್ಕರನೇ ವೇಟ್ ಮಾಡ್ತಿರ್ತಾರೆ, ಅದನ್ನು ಕೂಡ ನಾನು ಮರ್ತು ಬಿಟ್ಟಿದ್ದೆ. ದೆನ್ ಡಿಸೈಡ್ ಆದೆ, 10 ಜನ ಬೈದರೂ ಪರವಾಗಿಲ್ಲ, 10 ಜನ ನೆಗ್ಲೆಕ್ಟ್ ಮಾಡಿದ್ರು ಪರವಾಗಿಲ್ಲ, ಇಷ್ಟ ಆಗದೆ ಲಾಗ್ಸ್ನ ಸ್ಕಿಪ್ ಮಾಡಿದ್ರು ಪರವಾಗಿಲ್ಲ, ಅಟ್ಲೀಸ್ಟ್ ಒಬ್ಬರು ವೇಟ್ ಮಾಡ್ತಾ ಇರ್ತಾರೆ ಗೊತ್ತಾ, ಮೈಂಡ್ ಏನೋ ಸ್ಟ್ರಕ್ ಆಗಿದೆ, ಇವ್ರದ್ದು ಲಾಗ್ಸ್ ನೋಡಿದ್ರೆ ನನಗೆ ಮೋಟಿವೇಟ್ ಆಗುತ್ತೆ ಅಂತ ನೋಡ್ತಾರಲ್ವ, ಅಂಥವ್ರಿಗೋಸ್ಕರ ನಾನು ಡೆಫಿನೆಟ್ಲಿ ನನ್ನ ವರ್ಡ್ಸ್ನ ನಾನು ಯಾವತ್ತೂ ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಬಿಕಾಸ್ ಅನುಭವನೇ ತಾನೇ ಹೇಳ್ತಾ ಇದ್ದೀನಿ, ಬೇರೆ ಏನೂ ಇಲ್ಲ ಅಲ್ವಾ. ಸೊ ಅದಕ್ಕೆ ಫ್ರೆಂಡ್ಸ್ ಈ ಥರದ್ದೆಲ್ಲ ಶೇರ್ ಮಾಡ್ತಾ ಇರ್ತೀನಿ. ನಿಮಗೆ ಈ ಥರದ್ದು ನಾವು ಇದಕ್ಕೋಸ್ಕರನೇ ಲಾಗ್ಸ್ ನೋಡ್ತೀವಿ ಆ್ಯಂಡ್ ನಿಮ್ಮ ಮಾತು ಇಷ್ಟ ಆಗುತ್ತೆ ಅಂದರೆ ದಯವಿಟ್ಟು ಪ್ಲೀಸ್ ಒಂದೇ ಒಂದು ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಕಮೆಂಟ್ಸ್ ಮಾಡ್ತೀರಿ. ಸೊ ಇನ್ನೊಬ್ರಿಗೂ ಕೂಡ ಗೊತ್ತಾಗುತ್ತೆ, ಓಕೆ ಇವ್ರು ವೆಯ್ಟ್ ಮಾಡ್ತಿರ್ತಾರೆ ಇವ್ರ ಬ್ಲಾಗ್ಸ್ಗೋಸ್ಕರ ಅಂತೇಳಿ. ಮತ್ತು ನನಗೂ ಕೂಡ ಸೆಲ್ಫ್ ಮೋಟಿವೇಟ್ ಆಗುತ್ತೆ, ಹಬ್ಬ ನನ್ನ ಹತ್ರ ಇರುವಂಥ ಇನ್ನೊಂದಷ್ಟು ಥಾಟ್ಸ್ಗಳನ್ನ ಇವ್ರ ಹತ್ರ ಶೇರ್ ಮಾಡಬೇಕು ಅಂತ. ಸೊ ವೆಯ್ಟ್ ಮಾಡ್ತಾ ಇರ್ತೀನಿ ನಿಮ್ಮ ಕಮೆಂಟ್ಸ್ಗೋಸ್ಕರ, ಮರೀದೆ ಕಮೆಂಟ್ ಹಾಕಿ. ಆ್ಯಂಡ್ ಇವತ್ತು ಸಂಡೇ ಮಾರ್ನಿಂಗೇ ನಮಗೆ ಬಿರಿಯಾನಿ ಬೇಕು, ಚಿಕನ್ ಬೇಕು. ಬಿಕಾಸ್ ನಾವು ಗುರುವಾರದಿಂದ ಸ್ಟಾಪ್ ಮಾಡಿರ್ತೀವಿ, ಗುರುವಾರ ತಿನ್ನಲ್ಲ, ಶುಕ್ರವಾರ ತಿನ್ನಲ್ಲ, ಶನಿವಾರ ತಿನ್ನಲ್ಲ. ಸೊ ಜಯಂತ್ಗೆ ನನಗೆ ಇಬ್ಬರಿಗೂ ಕೂಡ ನಾನ್ ವೆಜ್ ಇಷ್ಟ. ನನಗೆ ಅಷ್ಟರ ಮಟ್ಟಿಗೆ ಅಲ್ಲ, ಬಟ್ ಇರಬೇಕು, ಒಂದು ಹೊತ್ತಲ್ಲಿ ಒಂದು ಪೀಸ್ ಇದ್ರೂ ಕೂಡ ಓಕೆ. ಬಟ್ ಅವ್ರಿಗೆ ಹಂಗಲ್ಲ, ಫುಲ್ ಟೈಮ್ ನಾನ್ ವೆಜ್ ಇದ್ರೂ ಕೂಡ ತಿಂದ್ಬಿಡ್ತಾರೆ. ಅಂಥವ್ರು ಇಬ್ಬರು ಸೇರಿಕೊಂಡು 3 ದಿನ ನಾನ್ ವೆಜ್ ತಿನ್ನಲ್ಲ. ಭಾನುವಾರ ಬೆಳಗ್ಗೆನೇ ನಮಗೆ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ಬೇಕೇ ಬೇಕು, ತಿಂಡಿ ಟೈಮಿಂಗ್ಸ್ಗೆ ಬೇಕು. ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಹೇಳ್ತಿರ್ತಾರೆ, ಅದೇ ಯಾಕೆ ನಿಮಗೆ ಭಾನುವಾರ ಬೆಳಗ್ಗೆನೇ ಬೇಕು. ನಾವು ಅಂದರೆ ಅವ್ರ ಮನೆಯಲ್ಲಿ ಅಕ್ಕ ಅಮ್ಮ ಎಲ್ಲ ಒಂದೇ ಓಣಿಲಿದ್ದೀವಲ್ಲ, ಅವ್ರ ಮನೆಯಲ್ಲೆಲ್ಲ ರಾತ್ರಿಗೆ ಆದರೆ ನಮ್ಮ ಮನೇಲಿ ಬೆಳಗ್ಗೆನೇ ಆಗಿರುತ್ತೆ. ನಾವೇನು ಮಾಡ್ತೀವಿ, ಬೆಳಗ್ಗೆ ಒಂದು ರೌಂಡ್ ನಮ್ಮ ಮನೇಲಿ ಮುಗಿಸ್ಕೊಂಡು ಇನ್ನು ಮಧ್ಯಾಹ್ನದ ಮೇಲೆ ಆ ಕೆಲಸ ಈ ಕೆಲಸ ಅಂತೇಳಿ ಅಮ್ಮನ ಮನೆಯಲ್ಲೇ ಆಗಿಬಿಡುತ್ತೆ, ಅಲ್ಲಾಗ್ಬಿಡುತ್ತೆ ಎಲ್ಲದೂ ಕೂಡ. ಸೊ ಹಾಗಾಗಿ ಬೆಳಗ್ಗೆನೇ ನಾನು ಇವತ್ತೇನು ಮಾಡ್ತಿದ್ದೀನಿ ಅಂತಂದರೆ, ಜಯಂತ್ ಚಿಕನ್ ತಂದ್ಕೊಟ್ಟು ಹೋಗಿದ್ರು, ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ. ನನಗೆ ಬಿರಿಯಾನಿ ನಾನು ಮಾಡೋದೊಂದು ತುಂಬ ಇಷ್ಟ, ಪ್ಲಸ್ ತುಂಬ ದಿನ ಆಯಿತು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಹಾಗಾಗಿ ಮತ್ತು ಬಿರಿಯಾನಿಲಿ ಹಾಕೋವಂಥ ಪೀಸ್ ಎಲ್ಲ ಸಪ್ಪೆ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಒಂದು ಸ್ವಲ್ಪ ಉಪ್ಪು ಜಾಸ್ತಿ,
ದೆನ್ ಪೀಸ್ಗಳಿಗೆ ಅರಿಶಿನ ಪುಡಿ ಉಪ್ಪು ಎಣ್ಣೆ ಹಾಕಿ ಸೈಡಲ್ಲಿ ನೋಡಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಆಲ್ರೆಡಿ ರೆಡಿ ಆಗಿದೆ. ಅಷ್ಟರೊಳಗಡೆ ಬಿರಿಯಾನಿಗೆ ಏನೇನೆಲ್ಲ ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಎಣ್ಣೆ, ಪಲಾವ್ ಎಲೆ ಮತ್ತು ಒಂದು ಚಕ್ರ ಮೊಗ್ಗು, ಚಕ್ಕೆ, ಲವಂಗ ಇದೆಲ್ಲ ಹಾಕಿ ಎಣ್ಣೆಲಿ, ದೆನ್ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕಿ ಬಾಡಿಸ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿ ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು, ದೆನ್ ಟೊಮೊಟೊ ಹಣ್ಣು, ದೆನ್ ಮತ್ತು ಪುದೀನ, ಕೊತ್ತಂಬರಿ ಇದನ್ನೆಲ್ಲ ಹಾಕ್ಕೊಂಡು ಇದಕ್ಕೆ ಬೇಕಾಗಿರುವಂಥ ಮಸಾಲ ಐಟಮ್ಸ್ಗಳನ್ನು ಕೂಡ ಹಾಕೊಂಡು ಬಾಡಿಸ್ಕೊತಾ ಇದ್ದೀನಿ. ಚಿಕನ್ ಮಸಾಲ, ಗರಂ ಮಸಾಲ, ಧನಿಯಾ ಮಸಾಲ ಈ ಮೂರನ್ನು ಅಷ್ಟೇ ನಾನು ಹಾಕೋದು. ಹಾಗೆ ಸೈಡಲ್ಲಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಚಿಕನ್ ಎಲ್ಲ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಕ್ಕೊಂದು ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಏನಂತಂದರೆ ಈ ಥರ ಮಾಡಿಕೊಂಡು ಡ್ರೈ ಥರ ತಿಂದ್ರೂ ಏನು ಸಕ್ಕತ್ತಿರುತ್ತೆ ಗೊತ್ತಾ ಚಿಕನ್. ಆ್ಯಂಡ್ ನೆಕ್ಸ್ಟ್ ಟೈಮ್ ಅಂದ್ಕೊಂಡೆ ಈ ಥರ ಸೇಮ್ ಪ್ರೊಸೀಜರ್ ಒಂದು ಸ್ವಲ್ಪ ಸೈಡ್ಸ್ಗೆ ಮಾಡಿಕೊಂಡು ದೆನ್ ನಾನು ಬಿರಿಯಾನಿ ಮಾಡ್ಕೊತೀನಿ ಅಂತ ಅಂದ್ಕೊಂಡೆ. ಸೊ ನೋಡಿದ್ರಲ್ಲ, ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷನಾದರೂ ಬಿಡ್ತೀನಿ. ಆವಾಗ ಆ ಮಸಾಲೆ ಫ್ರೈಯಲ್ಲೆಲ್ಲ ಪೀಸ್ ಎಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ. ದೆನ್ ನಮಗೆ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಇಲ್ಲಾಂದರೆ ಸಪ್ಪೆ ಸಪ್ಪೆ ಅಂತ ಅನ್ನಿಸ್ತಾ ಇರುತ್ತೆ. ಹಾಗೆ ಈ ಥರ ಮಾಡ್ಕೊಳ್ಳುವಾಗ ಉಪ್ಪು ಒಂದು ಸ್ವಲ್ಪ ಜಾಸ್ತಿ ಹಾಕಿರ್ತೀನಿ. ಟೇಸ್ಟ್ ಅಂತೂ ಸಕ್ಕತ್ತಿರುತ್ತೆ. ಸೊ ಈ ಸರಿ ಮಾತ್ರ ಬಿರಿಯಾನಿ ತಿಂದಿರೋರು ಯಾರು ಕೂಡ ಡಿಗ್ರೇಡ್ ಕೊಟ್ಟಿಲ್ಲ, ಅಷ್ಟರ ಮಟ್ಟಿಗೆ ಬಿರಿಯಾನಿ ಮಾಡಿದ್ದೆ ಇವತ್ತು. ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ, ಬಿರಿಯಾನಿ ಅಂದರೆ ಮೊಸರು ಮಿಸ್ಸೇ ಇಲ್ಲ. 1/4 ಲೀಟ್ರ್ ಮೊಸರು ಅಂದರೆ ಒಂದು ಲೋಟದಷ್ಟು ಮೊಸರು ನಾನು ಆ್ಯಡ್ ಮಾಡ್ತೀನಿ. ಅದರಿಂದನೇ ಟೇಸ್ಟ್ ಎನ್ಹಾನ್ಸ್ ಆಗೋದು. ನಂಗೆ ತುಂಬ ಇಷ್ಟ. ಮನೇಲಿ ಪ್ಲಸ್ ಪಲಾವ್ಗೆ ಹಾಕಿದ್ರು ಕೂಡ ಮೊಸರು ಹಾಕಿರ್ತೀನಿ ನಾನು. ಹಂಗಾಗಿ ಇಷ್ಟಪಟ್ಟು ತಿಂತಾರೆ. ಟೇಸ್ಟ್ ಅಂತೂ ಮಸ್ತ್ ಇರುತ್ತೆ. ಟ್ರೈ ಮಾಡಿ. ನೀವು ಯಾರಾದರೂ ಮೊಸರು ಹಾಕ್ತಾ ಇಲ್ಲ ಅಂದರೆ ಒಂದು ಸರಿ ಮೊಸರು ಹಾಕಿ ಟ್ರೈ ಮಾಡಿ, ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಇನ್ನು ನಾನು ನಮ್ಮ ಅಕ್ಕ ಚಿಕನ್ ಗ್ರೇವಿ ಮಾಡ್ತಾ ಇರುವಾಗ ಅದಕ್ಕೂ ಕೂಡ ಮೊಸರು ಹಾಕ್ತೀವಿ. ಅದು ಇನ್ನೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ಟೇಸ್ಟ್. ಬಿರಿಯಾನಿ ಒಂದು ಕುದಿ ಬರೋವರೆಗೂ ಹಾಗೆ ಇಟ್ಟಿದ್ದೀನಿ, ಲಿಡ್ ಕ್ಲೋಸ್ ಮಾಡಿಲ್ಲ. ಯಾಕೆಂದರೆ ಒಂದು ಕುದಿ ಬಂದಾದಮೇಲೆ ಚೆನ್ನಾಗಿ ಅದನ್ನು ತಿರುವಿ ಅದಾದಮೇಲೆ ಒಂದು ವಿಷಲ್ ಹೊಡ್ಸಿದ್ರೆ ಏನು ಉದುರಾಗುತ್ತೆ, ಇಲ್ಲಾಂದರೆ ಒಂಥರ ಮುದ್ದೆ ಥರ ಆಗಿಬಿಡುತ್ತೆ. ಸೊ ಇವತ್ತು ಆ ಥರ ಪ್ಲ್ಯಾನ್ ಮಾಡಿದ್ದೆ ನಾನು. ಇನ್ನು ಮೊನ್ನೆ ನೈಟ್ ಏನಂತಂದರೆ ಕಿಚನ್ ಕ್ಲೀನ್ ಮಾಡಿದ್ನಲ್ಲ, ಸ್ಪೈಸಸ್ ಜಾರ್ಸ್ ಎಲ್ಲ ಹಾಗೆ ತೊಳೆದಿಟ್ಟಿದ್ದೆ. ಅದನ್ನು ಯಾವುದೂ ಫಿಲ್ ಮಾಡಿರಲಿಲ್ಲ. ಒಂದು ಕುದಿ ಬರೋದ್ರೊಳಗಡೆ ಇನ್ನು ಬೇರೆ ಏನು ಕೆಲಸ ಇಲ್ಲ ಅಂತೇಳಿ ಅದನ್ನು ಫಿಲ್ ಮಾಡ್ತಾ ಇದ್ದರೆ ನಮ್ಮ ಮೇಡಮ್ ಅವ್ರು ಬಂದು ಚಿಕ್ಕ ಮೇಡಮ್ ಅವ್ರು ತಲೆ ತಿಂತಾ ಇದ್ದಾಳೆ. ಮಸಾಲ ಐಟಮ್ಸ್ನೆಲ್ಲ ಫಿಲ್ ಮಾಡಿಟ್ಟು ದೆನ್ ನಾನಿಲ್ಲಿ ಪಾತ್ರೆ ತೊಳ್ಕೊತಾ ಇದ್ದೀನಿ. ಸ್ವಲ್ಪ ಇದೆಲ್ಲ ಇದನ್ನು ಅಷ್ಟರೊಳಗಡೆ ತೊಳಿಬೋದು ಅಂತೇಳಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಮಿಟ್ಟು ಮಿಂಚು ಇಬ್ಬರು ಎದ್ದಿದ್ದಾರೆ. ಅವರಿಬ್ಬರು ಎದ್ದಿದ್ದಾರೆ ಅಂತಂದರೆ ಅವಾಗವಾಗ ಅವ್ರಿಗೆ ಏನೇನು ಬೇಕು ಅದನ್ನೆಲ್ಲ ಕೊಡ್ತಾ ಇರಬೇಕು. ಇನ್ನು ಅವ್ರು ಕೇಳುವಂಥ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಬೇಕು. ಅವ್ರದ್ದೆಲ್ಲ ತಿಂದರೆ ತಿನ್ನಿಸ್ಕೋಬೇಕು. ನಮ್ಮ ಸಣ್ಣೋಳೇನಾದರೂ ತಲೆ ಹರಟೆ ಮಾಡಿದ್ರೆ ಅದ್ರೂ ಮ್ಯಾನೇಜ್ ಮಾಡ್ಕೊತ ಮಾಡಬೇಕು. ಚಿಟ್ಟಿ ಅಮ್ಮನ ಮನೇಲಿದ್ದಾನೆ. ಅಪ್ಪ ಇದ್ದರೆ ಇಲ್ಲಿ ಕರ್ಕೊಂಬಂದ್ಬಿಟ್ಟಿರ್ತೀನಿ. ದೆನ್ ಅಪ್ಪ ಇಲ್ಲ ಅಂತಂದರೆ ಅವನು ಅಲ್ಲಿರ್ತಾನೆ, ಅಮ್ಮ ಒಬ್ಬರೇ ಇರ್ತಾರೆ ಅಂತ. ಸೈಕಲ್ ಬೇರೆ ಕೊಡಿಸ್ಬಿಟ್ಟಿದ್ದೀವಿ ಇತ್ತೀಚೆಗೆ. ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಏನು ಸುತ್ತೊಡಿತಾನೆ ಅಂತಂದರೆ ಒಂದೊಂದ್ಸರಿ ಅನಿಸ್ತಾ ಇದೆ ಫ್ರೆಂಡ್ಸ್ ನನಗೆ, ಯಾಕಾದರೂ ಸೈಕಲ್ ತಂದು ಅಂತೇಳಿ. ನಿಜವಾಗ್ಲೂ ಅಷ್ಟು ಟಾರ್ಚರ್ ಮಾಡ್ತಿದ್ದಾರೆ ನನಗೆ, ತಲೆ ಕೆಟ್ಟೋಗ್ಬಿಟ್ಟಿದೆ. ಸೊ ಫ್ರೆಂಡ್ಸ್ ನೋಡಿ, ಇವಾಗ ಆಗಿದೆ, ಬಿರಿಯಾನಿ ಆಗಿದೆ. ಇವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಮಸಾಲೆ ಐಟಮ್ಸ್ ಎಲ್ಲ ಕುದಿತಾ ಕುದಿತಾ ಮೇಲ್ಗಡೆ ಬಂದುಬಿಟ್ಟಿರುತ್ತೆ. ಅದಕ್ಕೆ ಒಂದ್ಸರಿ ಮತ್ತೆ ನಡುವೆ ಈ ಥರ ತೆಗೆದು ಇನ್ನೂ ಅರ್ಧ ಬೆಂದಾಗ ಈ ಥರ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗಿಸ್ತೀನಿ. ಅವಾಗ ನೋಡಿ ಏನು ಚೆನ್ನಾಗಿರುತ್ತೆ ಗೊತ್ತಾ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಇವಾಗ ಹೋಗಿ ಇರೋ ಅಷ್ಟು ಪಾತ್ರೆಯನ್ನು ತೊಳೆದು ಇವಾಗ ತಿಂಡಿ ಟೈಮಿಂಗ್ಸ್ಗೆ ಬಿರಿಯಾನಿ ರೆಡಿ ಮಾಡಿಕೊಂಡು ತಟ್ಟೆಗೆ ಹಾಕ್ತಾ ಇದ್ದೀನಿ. ನಾನು ಮತ್ತು ಚಿಟ್ಟಿ ತಿಂತಾ ಇದ್ದೀನಿ. ಚಿಟ್ಟಿ ಬಂದಾಯಿತು. ಸೊ ಚಿಟ್ಟಿಗೆ ನನಗೆ ಇಬ್ರಿಗೂ ಹಾಕ್ಕೊಂಡು, ಸೊ ದೆನ್ ಜಯಂತ್ ಬರ್ತಾರೆ. ಬಂದ ತಕ್ಷಣ ಅವರು ಕೂಡ ತಿಂದು ರೆಡಿ ಆಗಬೇಕು. ಮಕ್ಕಳನ್ನ ಕೂಡ ರೆಡಿ ಮಾಡ್ಕೋಬೇಕು. ಎಲ್ಲಿಗೆ ಏನು ಗೊತ್ತಾಗುತ್ತೆ. ಬಟ್ ಇವತ್ತಂದ್ರೆ ನಾನು ತುಂಬ ವೇಟ್ ಮಾಡಿ ಬೆಳಗ್ಗೆ ಎದ್ದಿರೋದು. ಆಮೇಲೆ ಈ ದಿನಕ್ಕೋಸ್ಕರ ಎಷ್ಟು ವರ್ಷ ವೇಟ್ ಮಾಡಿದ್ದೀನಿ. ತುಂಬ ಸ್ಪೆಷಲ್ ಡೇ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಇವತ್ತು. ಹಾಯ್ ಮಾಡ್ರಿ ಮಕ್ಕಳ. ಮಿಂಚು ಹಾಯ್ ಹಾಯ್ ಮಾಡು. ಹಾಯ್. ಸೊ ಬಿರಿಯಾನಿ ತಿಂದಿದ್ದಾಯ್ತು. ಆ್ಯಂಡ್ ಇವಾಗ ಜಯಂತ್ ಕೂಡ ಬಂದು ಬಿರಿಯಾನಿ ತಿಂದಾಯ್ತು. ಸೊ ಹೋಗಿ ಬೇಗ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬಂದಿದ್ದೀವಿ. ಎಲ್ಲರೂ ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ? ಇವತ್ತು ಹೇಳ್ಬೇಡ ತಡಿ. ಇವತ್ತು ನನ್ನ ಸ್ಪೆಷಲ್ ಬೆಸ್ಟ್ ಡೇ. ಏನಿಲ್ಲ, ಸ್ವಲ್ಪ ಹೊತ್ತು ಬಿಟ್ಟು ಗೊತ್ತಾಗುತ್ತೆ. ಯಾಕಂದ್ರೆ ತಮ್ಮನೆಲ್ಲ ಆಲ್ರೆಡಿ ಅವ್ರು ನೋಡಿ ಒಳಗೆ ಬಂದಿರ್ತಾರೆ. ಹೌದಲ್ಲ. ಬಟ್ ಆದರೂ ಒಂದು ಕ್ಯೂರಿಯಾಸಿಟಿ ಇರಲಿ. ಫಸ್ಟ್ ಟೈಮ್ ಯಾರು ನೋಡ್ತಾ ಇರ್ತೀರಿ ಅವ್ರಿಗಾರ ಗೊತ್ತಿರಲಿ, ಓಕೆನಾ? ಸೊ ಏನಿಲ್ಲ, ಇವತ್ತು ಅವರ ಜೀವನದಲ್ಲಿ ಅವ್ರು ಕಂಡಂಥ ಖುಷಿಲಿ ಒಂದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ದಿನ, ಆ ಒಂದು ಕ್ಷಣ. ಸೊ ಅದು ಹೆಂಗೆ ಫೀಲ್ ಮಾಡ್ತಾರೆ ಆಮೇಲೆ ನಾನು ಅದನ್ನು ವಿಡಿಯೋ ಮಾಡಿರ್ತೀನಿ. ಸೊ ಆಮೇಲೆ ನೀವು ನೋಡಿ. ಫ್ರೆಂಡ್ಸ್, ಈಗ ರೆಡಿಯಾಗಿ ಶಾಪ್ಗೆ ಹೋಗಬೇಕು. ಅಮ್ಮಂಗೆ ರೆಡಿ ಆಗೋದಕ್ಕೆ ಹೇಳಿದ್ದೆ. ಸೊ ಅಮ್ಮ ರೆಡಿ ಆಗ್ತಿದ್ದಾರೆ. ನಾನು ಕುತ್ಕೊಂಡು ಜಸ್ಟ್ ಒಂದು ಫೋಟೋ ತೆಗೆದು ಸ್ಟೋರಿ ಅಪ್ಲೋಡ್ ಮಾಡ್ತಿದ್ದೆ. ಇನ್ನೇನು ಹೊರಡಬೇಕು. ತುಂಬ ಅಂದರೆ ತುಂಬ ಖುಷಿ ಇದೆ. ಈ ಒಂದು ಖುಷಿ ಐ ಥಿಂಕ್ ಎಲ್ರಿಗೂ ಸಿಗ್ಲಿಕ್ಕೆ ಚಾನ್ಸ್ ಇಲ್ಲ. ಯಾಕೆ ಗೊತ್ತಾ?
ಸೊ ತಂದು ಕೊಟ್ಟರೆ ಹಾಕ್ಕೊಳ್ಳೋದು ಬೇರೆ ಆ್ಯಂಡ್ ಮತ್ತು ಬೇರೆ ಬೇರೆ ಥರ ಇರುತ್ತೆ. ಬಟ್ ನನ್ನ ಒಂದು ಸ್ಟೋರಿ ಕಂಪ್ಲೀಟ್ಲಿ ಡಿಫ್ರೆಂಟ್. ಬಿಕಾಸ್ ನನಗೀಗ ಎಷ್ಟು ವರ್ಷ ಗೊತ್ತಾ, 26 ಕಂಪ್ಲೀಟ್ ಆಗಿ 27 ರನ್ನಿಂಗ್. ಈ 27 ಇಯರ್ಸ್ ನಾನು ಇದಕ್ಕೋಸ್ಕರ ಕಂಡಂಥ ಕನಸುಗಳೆಲ್ಲ ಒಂದು ಹತ್ರ ಸೈಡ್ಗೆ ಇಟ್ಟಿದ್ದೀನಿ ಹೊರತು ಯಾವತ್ತೂ ನನಗೆ ಇವತ್ತೇ ಬೇಕು ಮತ್ತು ನನಗೆ ಇದು ಬೇಕೇ ಬೇಕು ಅಥವಾ ಕೊಡಿಸಿ ಆ್ಯಂಡ್ ಹಾಕ್ಕೊಂಡು ಕೊಡ್ತೀನಿ ಕೊಡಿ ಇವ್ಯಾವೂ ಇಲ್ಲ ನನ್ನ ಲೈಫಲ್ಲಿ. ಹಾಕಿದ್ರೆ ನಂದೇ ಹಾಕಬೇಕು, ನಾನು ತೊಗೊಂಬಂದಿರೋದೇ ಹಾಕಬೇಕು ಅನ್ನೋ ಹಠ. ಅದ್ರ ಹಿಂದ್ಗಡೆ ಪ್ಯೂರ್ ಪರಿಶ್ರಮ, ಯಾರು ಇಮ್ಯಾಜಿನ್ ಮಾಡ್ಕೊಳ್ತಿರೋಂಥ ಹಾರ್ಡ್ ವರ್ಕ್. ನನಗೆ ಎಷ್ಟೇ ಪೇನ್ ಆದರೂ ಕೂಡ ನಾನು ಅವತ್ತು ಅನ್ಕೊತಿದ್ದೆ ಡೆಫಿನೆಟ್ಲಿ ನನ್ನ ಹಾರ್ಡ್ ವರ್ಕ್ ಪೇ ಆಫ್ ಏನಾದರೂ ತಂದುಕೊಡುತ್ತೆ ಅಂತೇಳಿ. ಆ್ಯಂಡ್ ಇವತ್ತು ನಾನು ಮ್ಯಾನಿಫೆಸ್ಟೇಷನ್ ಏನು ಮಾಡ್ತೀನಿ ಅದು ಎಷ್ಟು ನನ್ನ ಲೈಫಿಗೆ ಮ್ಯಾಜಿಕ್ ತಂದುಕೊಡ್ತಾ ಇದೆ ಅಂತಂದರೆ ಡೆಫಿನೆಟ್ಲಿ ಐ ಆಮ್ ಆಲ್ವೇಸ್ ಗ್ರ್ಯಾಟಿಟ್ಯೂಡ್. ಅದಕ್ಕೋಸ್ಕರ ಇವರೆಲ್ಲ ನಮ್ಮ ಮನೇಲಿ ಕೇಳ್ತಿರ್ತಾರೆ, ಅದು ಹೆಂಗೆ ನೀನು ಮಾಡ್ತೀಯಾ, ಅದು ಹೆಂಗೆ ನಿನ್ನ ಮೈಂಡ್ ಓಡಿಸುತ್ತೀಯಾ ಅಂತೇಳಿ. ಸೊ ವೇಟ್ ಮಾಡಿ, ನಾನು ನಮ್ಮ ಜಯಂಗೆ ಏನು ಅನಿಸುತ್ತೆ ಕೇಳ್ತೀನಿ ಮ್ಯಾನಿಫೆಸ್ಟೇಷನ್ ಬಗ್ಗೆ. ಏನು ಕೇಳಿಸ್ಕೊತಿದ್ಯಾ? ಗಿಲ್ಲಿ ಬಿಗ್ ಬಾಸ್. ಇವಾಗ ನಾನು ನೋಡ್ತಿದ್ಯಲ್ಲ ನೀನು ಡೈರೆಕ್ಟ್ಲಿ, ಇವರೆಲ್ಲ ಲಾಗಲ್ಲಿ ನೋಡ್ತಿರ್ತಾರೆ, ಬಟ್ ನೀನು ನೋಡ್ತಿದ್ಯಲ್ಲ. ಸೊ ನಾನು ಮ್ಯಾನಿಫೆಸ್ಟೇಷನ್ ಅದು ಇದು ಅಂತೇಳಿ ತಲೆ ಸರ್ರಾಗಿ ತಿಂತಾ ಇರ್ತೀನಿ. ನಿನಗೇನು ಅನ್ಸುತ್ತೆ ಅದ್ರ ಬಗ್ಗೆ? ಮ್ಯಾನಿಫೆಸ್ಟೇಷನ್ನು ನನ್ನ ಮೈಂಡ್ ಅದು ನಿಜನಾ? ಖಂಡಿತ ನಿಜ. ನಿನ್ನ ಪ್ರಕಾರ ಅದು ನಿಜ ನಿನಗೆ. ಯಾಕೆಂದ್ರೆ ನಮಗೆ ಅದು ಈಗ ಅವರಿಗೆಲ್ಲ ಏನು ತಲೆಯಲ್ಲಿ ಹುಳ ಬಿಟ್ಕೊಂತಿರ್ತಾರೆ. ಸೊ ನನಗೂ ಕೂಡ ಹಂಗೆ ಹುಳ ಬಿಟ್ಟಂಗೆ ಆಗಿರುತ್ತೆ. ಇದೆಲ್ಲ ಪಾಸಿಬಲ್ ಇದೆಯಾ ಪಾಸಿಬಲ್ ಇಲ್ವಾ ಗೊತ್ತಿಲ್ಲ, ಬಟ್ ನನಗೆ ಯಾವುದು ಇನ್ನೂವರೆಗೂ ಅದರದ್ದು ಡ್ರೀಮ್ ಕಂಪ್ಲೀಟ್ ಆಗಿಲ್ಲ. ಸೊ ಅವ್ರಿಗೆ ಆಗ್ತಾ ಇದೆ. ಸೊ ಅವಾಗ ಅಂದ್ಕೊಳ್ಳೋದು ಅವ್ರದ್ದು ಮ್ಯಾನಿಫೆಸ್ಟೇಷನ್ ತುಂಬ ಸ್ಟ್ರಾಂಗ್ ಇದೆ. ಸೊ ಇನ್ನೂ ಆ ಮ್ಯಾನಿಫೆಸ್ಟೇಷನ್ ಮಾಡೋಷ್ಟು ಕೆಪಾಸಿಟಿ ನನಗೆ ಬಂದಿಲ್ಲ. ಸೊ ನಾನು ಹಂಗೆ ಅನ್ಕೊಳ್ತೀನಿ. ಅಲ್ಲ, ನಿನಗೆ ನನ್ನನ್ನು ನೋಡಿ ಏನು ಅನಿಸುತ್ತೆ ಆ ವಿಚಾರದಲ್ಲಿ, ಮ್ಯಾನಿಫೆಸ್ಟೇಷನ್ ವಿಚಾರದಲ್ಲಿ? ತುಂಬ ಸ್ಟ್ರಾಂಗ್ ಇದೆ ಅಂತ. ವೆರಿ ವೆರಿ ಸ್ಟ್ರಾಂಗ್. ಯಾಕಂದರೆ ನಾನು ಇವತ್ತಿನವರೆಗೂ ಹೇಳಿರೋವಂಥದ್ರಲ್ಲಿ ಆಲ್ಮೋಸ್ಟ್ ನಾನು ಅಂದರೆ ಸುಮ್ಮನೆ ಮಾತಾಡಿದ್ರೆ ಅದನ್ನು ಮಾಡಬೇಕು ಅಟ್ಲೀಸ್ಟ್, ಅಥವಾ ಮಾಡಿದ್ರೆ ಅದನ್ನು ಮಾತಾಡ್ಬೇಕು. ಸೊ ಹೀಗೆ ನನ್ನದು ಥಾಟ್ಸ್. ಸೊ ಮತ್ತು ಒಂದ್ಸರಿ ಮಾತಾಡಿದ್ದೀವಿ ಅಂತಂದಾಗ ಅದಕ್ಕೋಸ್ಕರ ಹಾರ್ಡ್ ವರ್ಕ್ ಮಾಡೋದು ಕೂಡ ಗೊತ್ತಿರಬೇಕು. ಹಾಗೆ ತಲೆಯಲ್ಲಿ ತುಂಬ ವಿಚಾರಗಳು ಇದೇ ಥರ ಓಡ್ತಿರುತ್ತೆ ನನಗೆ. ಇದನ್ನು ಬಿಟ್ಟು ಮತ್ತೆ ಹೊರಗಡೆ ನನ್ನ ತಲೆ ಓಡಿಸಲ್ಲ. ಆ್ಯಂಡ್ ಫೈನಲಿ ಎಂಥ ಫೀಲ್ ಅಂತಂದರೆ ಈ ಥರದೊಂದು ಸಮಾಧಾನ ಇರುತ್ತಾ. ಬಂಗಾರ ಅಂದರೆ ಇಷ್ಟ ಅಲ್ಲ ಫ್ರೆಂಡ್ಸ್, ಬಂಗಾರ ಅಂತಂದರೆ ಆ್ಯಕ್ಚುಲಿ ಗೌರವ. ಹೊರಗಡೆ ನಮಗೆ, ಅದರಲ್ಲೂ ಒಬ್ಬ ಹೆಣ್ಮಗಳಿಗೆ, ಮದುವೆ ಆಗಿರೋ ಹೆಣ್ಮಗಳಿಗೆ ಬ್ಯಾಕ್ಗ್ರೌಂಡ್ ಇಲ್ಲ, ಮನೇಲಿ ಅಸೆಟ್ ಇಲ್ಲ, ಅಥವಾ ಇವ್ರ ಕೈಲಿ ಏನೂ ಆಗಲ್ಲ, ಆ್ಯಂಡ್ ಇವ್ರ ಹತ್ರ ಏನೂ ವರ್ಕ್ ಇಲ್ಲ, ಈ ಥರದೊಂದು ಹೆಣ್ಮಕ್ಳಿಗೆ ಅದಕ್ಕೆ ತಕ್ಕಂತೆ ಕೆಲವೊಂದು ಮಾತು ಬಂದಿರುತ್ತೆ. ಹೆಂಗಿರುತ್ತೆ ಗೊತ್ತಾ ಆ ಮಾತುಗಳಿಗೆ ಈ ಥರದ ಆನ್ಸರ್ ಕೊಟ್ಟಾಗ ಒಂದು ಫೀಲ್ ಬರುತ್ತೆ ಮಮ್ಮಿ, ಹೆಂಗಿರುತ್ತಲ್ಲ. ಆ್ಯಂಡ್ ಜಯಂಗ್ ಗೊತ್ತು ಯಾವ ಥರ ಮಾತು ಬರಬಾರ್ದು ಆ ಥರದ್ದೆಲ್ಲ ಬಂದಿದೆ. ಆ್ಯಂಡ್ ಇವತ್ತು ನನ್ನ ಕೈಯಾರ ನಾನು ತಗೊತೀನಿ ಅಂದರೆ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ, ಅಷ್ಟು ಹ್ಯಾಪಿ ಫೀಲ್ ಆಗ್ತಾ ಇದೆ. ಸೊ ಚಲೋ ಸ್ಟಾರ್ಟ್ ಮಾಡೋಣ. ನಾನು ಬೆಳಗ್ಗೆಯಿಂದ ವೇಟ್ ಮಾಡ್ತಿದ್ದೀನಿ. ಇನ್ನು ಬೆಳಗ್ಗೆ ಎಚ್ಚರ ಆಗಿದ ತಕ್ಷಣ ಇವತ್ತು ಶಾಪ್ಗೆ ಹೋಗ್ಬೇಕು ಇದೇ ಥರ ಎದ್ದಿರೋದು ನಾನು. ಹೋಗೋಣ. ನಮ್ಮ ಮಿಂಚು, ನಮ್ಮದು ಲಕ್ಕಿ ಪೆಲ್ಲೋ ಮಿಂಚು ಗಾಡಿ ಆಡ್ತಾಳೆ ಫುಲ್ ಗಲಾಟೆ ಹೊಡೆದ್ರು. ಬನ್ನಿ ಹೋಗೋಣ ಬನ್ನಿ. ಮನೆಯಿಂದ ಸೀದಾ ಅಮ್ಮನ ಮನೆಗೆ ಬಂದು ಅಮ್ಮನ್ನ ರೆಡಿ ಮಾಡಿಕೊಂಡು ನಾನು, ಅಮ್ಮ, ಮಕ್ಕಳು, ಜಯಂತ್ ಎಲ್ಲರೂ ಕೂಡ ಗೋಲ್ಡ್ ತಗೊಳ್ಳೋದಕ್ಕೆ ಬಂದ್ವಿ. ನೋಡಿದ್ರಲ್ಲ ಎಷ್ಟು ಖುಷಿ ಇತ್ತು ನನ್ನ ಫೇಸಲ್ಲಿ, ನನ್ನ ಮನಸ್ಸಲ್ಲಿ, ನನ್ನ ಮಾತಲ್ಲಿ, ನನ್ನ ಒಂದು ಕಾನ್ಫಿಡೆನ್ಸಲ್ಲಿ. ಅದೊಂದು ಸ್ವಲ್ಪ ಎಲ್ಲೋ ಕಡಿಮೆ ಆಗಬೇಕಿತ್ತು ಅಂತ ಅನಿಸ್ಬಿಡ್ತು. ಏನಿಲ್ಲ ಫ್ರೆಂಡ್ಸ್, ಆ್ಯಕ್ಚುಲಿ ಏನೂ ಇಲ್ದಿರೋಳಗೆ ಅಷ್ಟೋ ಇಷ್ಟೋ ಬಂತಲ್ಲ, ಅದೇ ತುಂಬ ಖುಷಿ ನನಗೆ. ಸೊ ಏನಂತಂದರೆ ಇವತ್ತು ಗೋಲ್ಡ್ ಪರ್ಚೇಸ್ ಮಾಡಿಬಿಡೋಣ ಅಂತ ಹೇಳಿ ಹೋಗಿದ್ದಾದಮೇಲೆ ನನಗೆ ಫೈನಲೈಸ್ ಆಗಿರೋಂಥ ತಾಳಿ ಇದನ್ನು ತಗೋಬೇಕು ಅಂತ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಾನು ಪ್ಲ್ಯಾನ್ ಮಾಡಿದ್ದು ಒಂದು ಎಳೆ ತಾಳಿ, ಒಂದು ದೊಡ್ಡದು. ನನಗೆ ಈ ಥರ ಸಣ್ಣದೆಲ್ಲ ಇಷ್ಟ ಆಗಲ್ಲ ಅಂತ. ಬಟ್ ನನಗೆ ಆ ದೊಡ್ಡ ತೊಗೋಬೇಕು ಅಂತಂದರೆ ಇರೋ ಟೈಮಿಂಗ್ಸಲ್ಲಿ ಇನ್ನಷ್ಟು ಜಾಸ್ತಿ ಅಮೌಂಟ್ ಬೇಕಿತ್ತು. ಅದಕ್ಕೆ ಮನೆಯಿಂದನೇ ಫಿಕ್ಸ್ ಆಗಿ ಬಂದಿದ್ದೇನು ಅಂದರೆ, ನನ್ನ ಹತ್ರ ಇವಾಗ ಇರೋವಂಥ ಅಮೌಂಟಲ್ಲಿ ಯಾವ್ದು ಬರುತ್ತೆ ತೊಗೊಂಬಿಡೋಣ, ಗೋಲ್ಡೇ ಅಲ್ವಾ. ಈ ವರ್ಷದ ಎಂಡಿಂಗಲ್ಲಿ ಮತ್ತೆ ನಾನು ಏನು ಪ್ಲ್ಯಾನ್ ಮಾಡಿದ್ದೆ ಅದಕ್ಕೋಸ್ಕರ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡು ಮೆಂಟಲಿ ಫಿಕ್ಸ್ ಆಗಿ ಮನೆಯಿಂದ ಬಂದೆ. ಬಟ್ ಇಲ್ಲಿ ಬಂದಾದಮೇಲೆ ಈ ಸಣ್ಣ ಸೆಲೆಕ್ಟ್ ಮಾಡಿದ್ರೂ ಕೂಡ ಇವತ್ತಿನ ರೇಟ್ಗೆ ನನ್ನ ಹತ್ರ ಇರೋವಂಥ ದುಡ್ಡು ಸಾಕಾಗಲಿಲ್ಲ. ಅದಕ್ಕೆ ಒಂದು ಸೆಕೆಂಡ್ ಎಲ್ಲೋ ಬೇಜಾರಾಗ್ಬಿಡ್ತು ಮನಸ್ಸು. ಬೇಡ ತೆಗೆ ಯಾವುದೂ ಬೇಡ, ನನ್ನ ಹಣೆ ಬರದಲ್ಲಿ ಎಲ್ಲೂ ಗೋಲ್ಡ್ ಬರೋದಿಲ್ಲ ಅನಿಸುತ್ತೆ, ಬೇಡ ಅಂತಂದೇಳಿ ಅಂದ್ಕೊಂಡೆ ಮನಸ್ಸಲ್ಲಿ. ಬಟ್ ನಮ್ಮಮ್ಮ ಹಿಂದ್ಗಡೆ
ಕಡೆಯಿಂದ ಇಷ್ಟು ವರ್ಷನೇ ವೆಯ್ಟ್ ಮಾಡಿದ್ಯಾ, ಇಷ್ಟು ಕಷ್ಟನೇ ಪಟ್ಟೆಲ್ಲ ಜೋಡಿಸ್ಕೊಂಡಿದ್ಯಾ, ಎಲ್ಲ ಸಿಗಬೇಕು ಅಂದಿದ ತಕ್ಷಣ ಸಿಗೋಕ್ಕೆ ಸಾಧ್ಯ ಇಲ್ಲ, ಒಂದು ಸ್ವಲ್ಪ ವೆಯ್ಟ್ ಮಾಡು, ಇದೊಂದು ತಿಂಗಳು ವೆಯ್ಟ್ ಮಾಡು ಅಷ್ಟೇ ಅಂತ ಹೇಳಿ ಮತ್ತು ಇನ್ನೊಂದಷ್ಟು ಅಮೌಂಟ್ ಇದೆ ಫ್ರೆಂಡ್ಸ್, ಏನಿಲ್ಲ ಜಸ್ಟ್ 35,000 ಕಟ್ಟಬೇಕಷ್ಟೇ. ಸೊ 35,000 ಎಕ್ಸಸ್ ಆಯಿತು, ಹಾಗಾಗಿ ಅದನ್ನು ಕಟ್ಟಿಟ್ಟು ಅಮ್ಮ ಅದನ್ನು ಬರ್ಸಿ ಸೈಡಿಗೆ ತೆಗೆಸಿಟ್ರು. ಇದನ್ನೇ ತಗೋ, ಇದೇ ಚೆನ್ನಾಗಿದೆ ಅಂತೇಳಿ ಫೈನಲೈಸ್ ಕೂಡ ಮಾಡಿದ್ರು. ಆಯಿತು ಬಿಡಮ್ಮ, ಆಯಿತು, ಇಷ್ಟು ದಿನವೇ ವೆಯ್ಟ್ ಮಾಡಿದ್ದೀನಿ, ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡು ಅದನ್ನು ಕಟ್ಟಿಡಿಸಿ ಬಂದಿದ್ದು. ಮತ್ತು ಒಂದು ಜೊತೆ ಜುಮ್ಕೆ ಕೂಡ ತುಂಬ ಇಷ್ಟ ಆಯಿತು ನನಗೆ, ಅದೇನೋ ಗೊತ್ತಿಲ್ಲ, ಜುಮ್ಕೆ ಅಂದ್ರೇ ಇಷ್ಟ. ಆ್ಯಂಡ್ ಪ್ಲ್ಯಾನ್ ಕೂಡ ಮಾಡಿದೆ ಅದನ್ನು ತಗೊಳ್ಳೇಬೇಕು ಅಂತೇಳಿ. ನನಗೆ ಅಷ್ಟೊಂದು ಇಷ್ಟ ಆಯಿತು ಅಂತಂದರೆ ಮಾತ್ರ ತೊಗೊತೀನಿ. ಅದು ಬಂದು 65,000 ಫಸ್ಟ್ ತಾಳಿದು ತೊಗೊತೀನಿ, ದೆನ್ ಅದೆಲ್ಲ ಅಲ್ಲಿಗೆ ಅಂತ ಹೇಳಿ. ನೋಡಿ ಮನೆಗೆ ಬಂದಾಗ ಸ್ವಲ್ಪ ಬೇಜಾರಿತ್ತು, ಎಷ್ಟೋ ಆಸೆ ಇಟ್ಕೊಂಡು ಹೋದೆ ಹಾಕೊಂಬರ್ತೀನಿ ಅಂತೇಳಿ, ಬಟ್ ಹಾಕೊಂಡು ಬರಲಿಲ್ಲ. ಅದೊಂದು ಬಿಟ್ಟರೆ ಬೇರೆ ಏನಿಲ್ಲ. ಅಟ್ಲೀಸ್ಟ್ ನಂದು ಅನ್ನೋದಾದ್ರೂ ಮಾಡಿ ಬಂದನಲ್ಲ, ಅದೇ ಎಷ್ಟೋ ಖುಷಿ ಅಲ್ವಾ. ಜಸ್ಟ್ ಇನ್ನು 35,000 ಪೇ ಮಾಡಿದ್ರೆ ಆ ತಾಳಿ ನನ್ನ ಕುತ್ತಿಗೆಲಿ ಇರುತ್ತೆ. ಓಕೆ ಮಾಡೋಣ, ಇಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ ಅಂದರೆ ಅದನ್ನು ಕೂಡ ಫೇಸ್ ಮಾಡಬೇಡ ಅಂತ ಅಂದ್ಕೊಂಡು ಮನೆಗೆ ಬಂದೆ, ಏನಾಗಲ್ಲ ಅಂತೇಳಿ. ಸೊ ಮನೆಗೆ ಬಂದು ಕುತ್ಕೊಂಡು ಎಲ್ಲರೂ ಏನು ಮಾಡ್ತಾ ಇದ್ದೀವಿ ಇವಾಗ ಅಂತಂದರೆ ಮಸಾಲೆ ಜೋಡಿಸ್ಕೊತಾ ಇದ್ದೀವಿ. ಯಾಕೆ ಅಂತಂದರೆ ಲಾಸ್ಟ್ ಸಂಡೇ ಒಂದು ಪ್ಲ್ಯಾನ್ ಆಗಿತ್ತು ಫ್ರೆಂಡ್ಸ್, ಎಂಥ ಫನ್ನಿ ಗೊತ್ತಾ. ಈಗ ಸೊ ಲಾಸ್ಟ್ ವೀಕಲ್ಲಿ ಏಡಿ ತಿನ್ನಬೇಕು ಅಂಥೇಳಿ ಎಲ್ಲ ಮನೇಲಿ ಕಾದಿದ್ದು ಫೇಲ್ ಆಯಿತು, ಐಡಿಯಾ ಸಿಗಲಿಲ್ಲ ಅಂಥೇಳಿ. ಇವಾಗ ಸುಮ್ಮನೆ ಕುತ್ಕೊಂಡು ಚಿಕನ್ ಮಾಡ್ಕೊಳ್ಳೋಣ ಬಿಡು, ಸಂಡೇ ಅಂದರೆ ನಮಗೆ ನಾನ್ ವೆಜ್ ಬೇಕೇ ಬೇಕು, ಬೆಳಗ್ಗೆ ನಮ್ಮ ಮನೇಲಿ, ಮಧ್ಯಾಹ್ನ ರಾತ್ರಿ ಅಮ್ಮನ ಮನೇಲಿ, ಹೀಗೆ ಅಂದ್ಕೊಂಡು ಏನೋ ಒಂದು ಕಾಮಿಡಿಗೆ ನಮ್ಮ ಜಯಂತ್ ಕಾವ್ಯಂಗೆ ಕಾಲು ಹೇಳಿದ್ರು. ಅವಳು ಬಂದು ಸಿಟ್ಟಿಗೆದ್ದು ರೊಚ್ಚಿಗೆದ್ದು ಏಡಿ ತರೋವರೆಗೂ ಬಿಡಲಿಲ್ಲ, ತರಿಸೇ ಬಿಟ್ಲು. ಜಯಂತ್ ಹೋಗಿ ತೊಗೊಂಬಂದರು, ಏಡಿ ತೊಗೊಂಬಂದು ನಮ್ಮ ಚಿಕ್ಕಮ್ಮ ಕ್ಲೀನ್ ಮಾಡ್ತಿದ್ದಾರೆ. ನೋಡಿ ಇದು ಯಾವುದು ಗೊತ್ತೇ ಇಲ್ಲ ನಮಗೆ, ನಾನು ಕೂಡ ಯಾವತ್ತೂ ತಿಂದಿಲ್ಲ. ಸೊ ತೋರಿಸ್ತಾ ಇದ್ದಾರೆ, ನೋಡಮ್ಮ ಇದೆಲ್ಲ ಹೀಗೆ ಕ್ಲೀನ್ ಮಾಡಬೇಕು ಅಂತೇಳಿ. ಇನ್ನು ನಮ್ಮ ಮನೇಲಿ ಯಾರಿಗೂ ಮಾಡಿ ಅಭ್ಯಾಸ ಇಲ್ಲ, ಏಡಿ ಸಾರು, ಏಡಿ ಫ್ರೈ ಮಾಡಿ ಅಭ್ಯಾಸ ಇಲ್ಲ. ಹಾಗಾಗಿ ನಮ್ಮಮ್ಮ ನನಗೆ ಗೊತ್ತಿಲ್ಲ ಅಂಥೇಳಿ ನಮ್ಮ ಚಿಕ್ಕಮ್ಮನೇ ಕರೆಸಿ ಮಾಡಿಸ್ತಾ ಇದ್ದಾರೆ. ಇನ್ನು ನಮ್ಮ ಅಕ್ಕಂಗೆ ಏಡಿ ಫ್ರೈ ಮಾಡೋಕ್ಕೆ ಬರುತ್ತೆ, ಅವಳು ಒಂದು ಸ್ವಲ್ಪ ಫುಡಿ, ಈ ಥರ ಸೀ ಫುಡ್ಸಲ್ಲಿ ಫುಡಿ. ಸೊ ಹಾಗೆ ಮಕ್ಕಳೆಲ್ಲ ಏನೋ ಆಟಾಡ್ತಾ ಇದ್ದಾರೆ, ನಾನಂತರೂ ಫುಲ್ ರೆಸ್ಟು. ಮಸಾಲೆ ಒಂದು ಸ್ವಲ್ಪ ಜೋಡಿಸ್ಕೊಟ್ಟೆ ಬಿಟ್ಟರೆ ನಂದೇನು ಪಾತ್ರ ಇಲ್ಲ ಇಲ್ಲಿ ಅಂತ ಅಂದ್ಕೊಂಡು ಸುಮ್ಮನೆ ರೆಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ನೋಡಿ ಏನಕ್ಕೆ ನಗ್ತಾ ಇದ್ದೀನಿ ನಾನು ಅಂತಂದರೆ, ಅವಳು ಹತ್ತಕ್ಕೆ ಹೋಗಿದ್ದಾಳೆ, ಪ್ಯಾಂಟ್ ಏರಿಸ್ತೀನಿ ಬಾರಮ್ಮ ಅಂತಂದ್ರೂ ಬಂದಿಲ್ಲ, ಹಾಗೆ ಹೋಗ್ತಿದ್ದಾಳೆ, ಅದಕ್ಕೆ ನಗ್ತಾ ಇದ್ದೆ, ಪ್ಯಾಂಟ್ ನೋಡು ಅಂತೇಳಿ. ಸೊ ಅಮ್ಮನ ಜೊತೆ ಕೂತ್ಕೊಂಡು ಒಂದು ಸ್ವಲ್ಪ ಊಟ ಮಾಡಿ ಮಗು ಬಿಡ್ತು ಹೊಟ್ಟೆಗೆ ಬಿತ್ತು ಅಂತಂದರೆ ನಮ್ಮ ಮಿಂಚಕ್ಕನ ದಿನ ಆಟನೇ ಆಟ. ಅವಳನ್ನ ಯಾರು ಆಟಾಡ್ತಿರ್ತಾಳೆ. 2, 3 ಸ್ಟಾರ್ಟ್. ಡಿಂಚನ ಕಂಡು ಡಿಂಚನ ಕಂಡು ಡಿಂಚನ ಕಂಡು ಡಿಂಚನ ಕಂಡು ಡಿಂಚನ ಕಂಡು. ಇಲ್ಲಿ ನಾನಿನ್ನು ರೆಸ್ಟ್ ಮಾಡ್ತಾ ಇದ್ದೀನಿ, ಯಾಕೋ ಕುಗ್ಳೋಕ್ಕಾಗಲಿಲ್ಲ, ಹಂಗಾಗಿ ಉಳ್ಕೊಂಡೇ ಇದ್ದೀನಿ. ಅಮ್ಮ ಊಟ ಮಾಡಿ ಎದ್ದೇಳ್ತಾ ಇದ್ದಾರೆ, ಚಿಕ್ಕಮ್ಮ ಇನ್ನೇನು ಫೈನಲ್ ಸ್ಟೇಜ್ಗೆ ಕ್ಲೀನ್ ಮಾಡ್ತಿದ್ದಾರೆ. ಸೊ ಕಾವ್ಯ ನಾನು ಕೂತ್ಕೊಂಡು ಹರಟೆ ಹೊಡಿತಿದ್ದೀವಿ. ಜಯಂತ್ ಕೂಡ ಅಷ್ಟೇ, ನಮ್ಮಲ್ಲಿ ಮಧ್ಯ ನಾವು ಕೊಡೋ ಕೌಂಟ್ರಿಗೆಲ್ಲ ನಗೋದು, ನಮ್ಮ ಹತ್ರ ಬೈಸ್ಕೊಳ್ಳೋದು, ಇದನ್ನೆಲ್ಲ ಮಾಡಿಕೊಂಡು ಕೂತ್ಕೊಂಡಿದ್ದಾರೆ. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ವಾರ ಪೂರ್ತಿ ಎಲ್ಲಿರ್ತೀವಿ ಅನ್ನೋ ಗೊತ್ತಿಲ್ಲ, ಭಾನುವಾರ ಮಾತ್ರ ಒಟ್ಟಿಗೆ ಇರಬೇಕು. ಇನ್ನು ಸ್ವಲ್ಪ ಬಾಯಲ್ಲಿ ಮನೆಗೆ ಹೋಗೋಣ ಅಂತ ಹೇಳಿ ಮನೆಗೆ ವಾಪಸ್ ಹೊರಟಿದ್ದೀವಿ ನಾನು ಜಯಂತ್. ನಮ್ಮ ಚಿಕ್ಕ ಮೇಡಮ್ ಮರಿ, ನಮ್ಮ ದೊಡ್ಡ ಮೇಡಮ್ ಏನಂತಂದ್ರೆ ಸೈಕಲಲ್ಲೇ ಬರ್ಬೇಕು ಅವಳ ಮನೆಗೆ. ಸೈಕಲ್ ಬಂದಾಗಿಂದ ಅಮ್ಮನ ಮನೆಯಿಂದ ಇಲ್ಲಿಗೆ ಸೈಕಲಲ್ಲೇ ಬರಬೇಕು, ಅವಳಿಂದ ನಾವು ಕಾವಲಿಗೆ ಹಿಂಗೆ ಬರಬೇಕು. ಇದು ಒಂಥರ ತಲೆನೋವೆ, ಯಾಕಾದರೂ ತನ್ನು ಅಂತ ಅನ್ನಿಸ್ತು ಅಂತ ಹೇಳಿದ್ನಲ್ಲ ಆಗಲೇ ಇದೇ ವಿಚಾರಕ್ಕೆ. ನೋಡಿ ಅವಳು ಸೈಕಲ್ ಹೊಡ್ಕೊಂಡೇ ಮನೆಗೆ ಬರಬೇಕು, ಯಾವ್ದಾದ್ರು ಗಾಡಿ ಬಂದ್ರೂ ಎದುರ್ತಾಳೆ. ಏನೂ ಪರವಾಗಿಲ್ಲ, ಬಟ್ ಇಷ್ಟೊಂದು ಧೈರ್ಯವಾಗಿ ಮುಂಚೆ ಇರಲಿಲ್ಲ, ಇವಾಗ ಧೈರ್ಯ ಬರ್ತಾ ಇದೆ ಅವಳಿಗೆ. ಒಬ್ಬಳೇ ಬರ್ತಾ ಇದ್ದಾಳೆ ಸೈಕಲ್ ತಗೊಂಡು, ತುಂಬ ಎದುರ್ತಿದ್ಲು ಫ್ರೆಂಡ್ಸ್. ಹಂಗಾಗಿನೇ ನಾನು ಸ್ವಲ್ಪ ಅವಳಿಗೆ ಸೋಷಿಯಲೈಸ್ ಜಾಸ್ತಿ ಮಾಡ್ತಾ ಇದ್ದೀನಿ, ಮೀನ್ಸ್ ಎಲ್ಲರ ನಡುವೆ ಬಿಡುವಂಥದ್ದು, ಅಥವಾ ಅವಳಿಗೆ ಏನು ಭಯ ಆ ವಿಚಾರದಲ್ಲಿ ಅವಳನ್ನ ಕೈ ಬಿಟ್ಬಿಡ್ತೀನಿ, ಅವಾಗ ಭಯ ಕಡಿಮೆ ಆಗುತ್ತೆ. ಅದನ್ನ ಅಭ್ಯಾಸ ಮಾಡ್ತಾ ಇದ್ದೀನಿ ಇತ್ತೀಚೆಗೆ. ಸೊ ಸ್ವಲ್ಪ ಇಳಿಜಾರಿದ್ದಕ್ಕೆ ಭಯ ಪಡಬೇಡ ಬಾ ಇದ್ದೀವಿ ಅಂತ ಹೇಳಿದ್ವಿ, ಸ್ಟಾಪ್ ಆಗಿ ನಿಂತಿದ್ದಕ್ಕೆ ಒಂದು ಸ್ವಲ್ಪ ಮುಂದಕ್ಕೆ ಹೋದ್ಲು. ಸೊ ಅಮ್ಮನ ಮನೆಯಿಂದ ಅಲ್ಲಿಂದ ಇಲ್ಲಿಗೆ ಅಷ್ಟೇ ದೂರ, ನಮ್ಮ ಮನೆ ಬಂದೇ ಬಿಡ್ತು. ಇಷ್ಟು ಹತ್ರ ಇರೋದಕ್ಕೆ ಇಷ್ಟು ಓಡಾಟ. ಮತ್ತೆ ಒಂದು ಸ್ವಲ್ಪ ಹೊತ್ತು ಬಂದು ರೆಸ್ಟ್ ಮಾಡೋಣ ಅಂತ ಅನ್ಕೊಂಡು ಬೆಡ್ ಮೇಲೆ ಮಲ್ಕೊಂಡೆ, ನಿದ್ದೆ ಬಂದ್ಬಿಡ್ತು, ಗೊತ್ತೇ ಆಗಲಿಲ್ಲ, ನಿದ್ದೆ ಮಾಡಿ ಬೈಸ್ಕೊಂಡಿದ್ದೀನಿ. ಫ್ರೆಂಡ್ಸ್ ಈವ್ನಿಂಗ್ ಆಲ್ರೆಡಿ ನಾನೊಂದು ಅರ್ಧ ಗಂಟೆ ಮಲ್ಕೊಂಡಿದ್ದಾಳಣ ಅಂತ ಹೇಳಿ ಮಲ್ಕೊಂಡೆ. ಒಂದು ತಾಸು 1.5 ತಾಸು 1.5 ತಾಸು ಇರಲಿ ಬಿಡಿ, ನಮ್ಮ ದೇಹ ಅಲ್ಲವೇ. ಸೊ ಹಾಗೆ ರೆಸ್ಟ್ ಮಾಡಿದೆ ನನಗೊಂದು ಅರ್ಧ ಗಂಟೆ ನಿದ್ದೆ ಆದರೆ ಸಾಕೊಂದು ಆರಾಮ್ಸೆ ರೆಸ್ಟ್ ಆಗಿಬಿಡುತ್ತೆ. ಸೊ ಎಷ್ಟದೆಲ್ಲ ಕೆಟ್ಟೋಗ್ಬಿಡುತ್ತೆ. ಇನ್ನು ಇವಾಗ ಕುತ್ಕೊಂಡು ಲಾಗ್ ಕಂಪ್ಲೀಟ್ ಮಾಡಬೇಕಿತ್ತು, ಅದಕ್ಕೆ ಲಾಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಇವಾಗ ಲಾಗ್ ಅಪ್ಲೋಡ್ ಮಾಡೋದಿತ್ತು, ಅದನ್ನು ಎಕ್ಸ್ಪೋರ್ಟಿಗೆ ಇಟ್ಟು ಕುತ್ಕೊಂಡಿದ್ದೀನಿ ಜಸ್ಟ್.
ಸೊ ಏನಂತಂದರೆ ದತ್ತ ಮೂವಿ ನೋಡ್ತಾ ಇದ್ದೀವಿ ನಾನು ಜಯಂತ್ ಕೂತ್ಕೊಂಡು. ಅದರಲ್ಲಿ ನನಗೆ ದರ್ಶನ್ ಅವ್ರದ್ದು ಕಾಮಿಡಿ ಆಗಿರ್ಬೋದು, ಆ್ಯಕ್ಟಿಂಗ್, ಅವ್ರ ಲುಕ್ ಸಕ್ಕತ್ ಇಷ್ಟ. ಅದಕ್ಕೆ ದತ್ತ ಮೂವಿ ನೋಡ್ಕೊತ ಕೂತ್ಕೊಂಡಿದ್ದೀವಿ. ಅಲ್ಲಿ ನೋಡಿ ಏನು ಸ್ಮಾರ್ಟ್ ಇದ್ದಾರೆ. ನಂಗೆ ತುಂಬ ಇಷ್ಟ ಫ್ರೆಂಡ್ಸ್. ವಿಂಟೇಜ್ ದರ್ಶನ್ ಇಷ್ಟ, ಇವಾಗಿಗಿಂತ ಅವಾಗಿನ ದರ್ಶನ್ ಇಷ್ಟ. ಹಾಗಾಗಿ ನೋಡ್ತಾ ಕೂತ್ಕೊಂಡಿದ್ವಿ. ಇವತ್ತು ಸಂಡೇ ಈವ್ನಿಂಗ್. ಇನ್ನು ಸ್ವಲ್ಪ ಕಾಫಿ ಕುಡಿಯೋಂಗಾಗಿದೆ ಅಂತ ಅಂದ್ಕೊಂಡು ಹೇಳಿದ್ದಕ್ಕೆ ಜಯಂತ್ ಕಾಫಿ ಮಾಡ್ತಾ ಇದ್ದಾರೆ. ಸೊ ನಿಮಗೆಲ್ಲ ಗೊತ್ತಲ್ಲ ನಮ್ಮ ಮನೇಲಿ ಕಾಫಿ ಅವರೇ ಮಾಡೋದು ಅಂತ. ಸೊ ಇನ್ನು ಅಡುಗೆಗೆ ಅಲ್ಲಿ ರೆಡಿ ಆಗಿದೆ, ಏಡಿ ಸಾರು, ಏಡಿ ಫ್ರೈ ಏನೇನೋ ರೆಡಿ ಆಗಿದೆ ಅಂತ ಹೋಗಬೇಕು. ಮಿಂಚು ಮಲ್ಕೊಂಡಿದ್ದಾರೆ. ನಾನು ಇವತ್ತು ಹೊರಗಡೆ ಹೋಗಿ ಅದೇನೋ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡ್ರೆ ಆಗಲಿಲ್ಲ. ಇದೇ ಕತೆ ನೋಡಿ. ಇವಾಗ ಮನೇಲಿ ಇನ್ನೇನು ಕಾಫಿ ಕುಡಿಯೋದ್ರೊಳಗಡೆ ಫೋನ್ ಮೇಲೆ ಫೋನ್ ಬಂತು. ಮುದ್ದೆ ರೆಡಿ ಆಯಿತು ಆಲ್ರೆಡಿ, ಬನ್ನಿ, ಯಾಕೆ ಅಷ್ಟೊತ್ತು ಮಾಡ್ತೀರಾ, ಮಕ್ಕಳನ್ನ ಎಬ್ಬಿಸ್ಕೊಂಡು ಬನ್ನಿ ಅಂತ ಹೇಳಿ ಪಾಪ ಮಲ್ಕೊಂಡ್ರವ್ರನ್ನ ಎಬ್ಬಿಸ್ಕೊಂಡು ಸೀದಾ ಮನೆಗೆ ಬಂದ್ವಿ, ಅಮ್ಮನ ಮನೆಗೆ. ಇಲ್ಲಿ ಬಂದಾಗ ನಮ್ಮ ಅಕ್ಕ ತಟ್ಟೋದಕ್ಕೆ ರೆಡಿ ಆಗಿದ್ಲು. ಪಾಪ ನಮ್ಮಮ್ಮ ಸ್ವಲ್ಪ ಮುದ್ದೆ ಇವತ್ತು ಕ್ವಾಂಟಿಟಿ ಜಾಸ್ತಿ ಆಯಿತು ಅಂತೇಳಿ, ಬಾರಮ್ಮ ಬಂದ್ಯಾ, ತೀಡಿ ಸುಸ್ತಾಯಿತು ಅಂದಿದ್ದಕ್ಕೆ ಸರಿ ಎದ್ದು ಬನ್ನಿ, ನೀನು ಎದ್ದು ಬಾ ಈ ಕಡೆ ಅಂತೇಳಿ ಕರಿತಾ ಇದ್ದೆ ನಾನು. ಹಂಗಾಗಿ ಈ ಕಡೆ ನಾನು ಹೋಗಿದ ತಕ್ಷಣ ಎದ್ದು ಬಂದರು. ಇನ್ನು ಮಿಂಚಕ್ಕನ್ನ ಕೈ ಕೊಟ್ಟು ನಾನು ನಮ್ಮ ಅಕ್ಕ ಇಲ್ಲಿ ಕೂತ್ಕೊಂಡು ನೋಡಿ ಯಾವ ಲೆವೆಲಿಗೆ ಏನು ತಲೆ ಹರಟೆ ಮಾಡ್ತಿದ್ದೀವಿ ಅಂದರೆ. ಫ್ರೆಂಡ್ಸ್, ಇನ್ನೊಂದು ದೊಡ್ಡ ರೋಗ ಏನು ಗೊತ್ತಾ ನನಗೆ, ನಾನು ನಿಮ್ಮ ಹತ್ರ ಮಾತಾಡುವಾಗ ಮಾತ್ರ ಹಿಂಗೆ ಮಾತಾಡ್ತೀನಿ, ಇನ್ನು ವ್ಲಾಗ್ಸ್ ಮಾಡುವಾಗ ಮಾತ್ರ ಈ ಥರ ಸೈಲೆಂಟಾಗಿ ಮಾತಾಡ್ತೀನಿ. ಇನ್ನು ಎಮೋಷ್ನಲ್ ಆದಾಗ ನಂದು ಕಂಪ್ಲೀಟು ಮಾತೇ ಬೇರೆ ಇರುತ್ತೆ. ಆದರೆ ನಮ್ಮ ಫ್ಯಾಮಿಲಿ ಜೊತೆ ಇದ್ದಾಗ, ನಮ್ಮ ಅಕ್ಕನ ಜೊತೆ ಇದ್ದಾಗ ನಾನು ಹೆಂಗಿರ್ತೀನಿ ಅಂದರೆ, ನಂದು ಸ್ಮೈಲ್ ಬಿಟ್ಟರೆ ಬೇರೆ ಏನೂ ಕೇಳಲ್ಲ ಕಾಣಲ್ಲ, ಹಂಗಿರ್ತೀನಿ. ಯಾಕಂದರೆ ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ದೊಡ್ಡ ಬಿರುದೇ ಇದೆ. ದಿವ್ಯಾ ನಗ್ತಿರ್ತಾಳೆ, ಕಾವ್ಯ ಕಾಮಿಡಿ ಮಾಡ್ತಿರ್ತಾಳೆ, ಭಯಂಕರ ಕಾಮಿಡಿ ಫ್ರೆಂಡ್ಸ್ ಅವಳದು. ಇವಾಗ ಒಂದು ಕ್ಲಿಪ್ ಹಾಕ್ತೀನಿ ನೋಡಿ, ನೀವು ಕೂಡ ನಗ್ತೀರಾ, ಅಷ್ಟರ ಮಟ್ಟಿಗೆ ನಗಿಸ್ತಿರ್ತಾಳೆ. ಯಾವಾಗಲೂ ನಗ್ತಿರ್ತೀವಿ. ನಮ್ಮದೊಂದು ದೊಡ್ಡ ಕೆಲಸ. ಮತ್ತು ನಾವಿಬ್ಬರು ಇದ್ಬಿಟ್ರೆ ನಮ್ಮ ಸುತ್ತಮುತ್ತ ಎಲ್ಲರೂ ಬಂದು ಕೂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಅಕ್ಕ, ನಮ್ಮ ಚಿಕ್ಕಮ್ಮ, ನಮ್ಮ ಅಕ್ಕಂದರು, ನಮ್ಮ ಭಾವಂದರು, ಅಷ್ಟು ಒಂದು ಸ್ವಲ್ಪ ದೊಡ್ಡ ಫ್ಯಾಮಿಲಿ. ಆ ಫ್ಯಾಮಿಲಿನ ನೀವು ಇದೇ ತಿಂಗಳು 16ನೇ ತಾರೀಕು ಫುಲ್ ಡೇ ಲಾಗ್ಸಲ್ಲಿ ನೋಡ್ತೀರಿ. ನಾನಂತೂ ತುಂಬ ಖುಷಿ ಇದೆ. ಆ ಲಾಗ್ಸ್ನ ಯಾವಾಗ ಶೇರ್ ಮಾಡ್ಕೊತೀನಪ್ಪ ಅಂತೇಳಿ. ಇನ್ನು ನಮ್ಮಪ್ಪ ಬಚ್ಚಲ್ಗೆ ಹೋಗ್ತೀನಿ ಅಂತಂದ್ರೂ ಬಿಟ್ಟಿರಲಿಲ್ಲ. ನಾವಿಬ್ಬರು ಅಷ್ಟು ರೇಗಿಸ್ಕೊಂಡು ಕಾಮಿಡಿ ಮಾಡಿಕೊಂಡು ಮುದ್ದೆ ತೀಡ್ತಾ ಇದ್ದೀವಿ. ಸೊ ನಾನು ತೀಡ್ ಕೊಡ್ತಾ ಇದ್ದರೆ ನಮ್ಮ ಅಕ್ಕ ತಡ್ತಾ ಇದ್ದಾಳೆ. ಇನ್ನು ಎಲ್ಲ ಕಂಪ್ಲೀಟ್ ಆಯಿತು. ಸೊ ಇವಾಗ ಇನ್ನು ಊಟ ಕೂತ್ಕೋಬೇಕು. ಏನು ಗಲಾಟೆ ಗೊತ್ತಾ ನಮ್ಮ ಮನೇಲಿ, ನೀವು ಅನ್ಕೊಂಡಷ್ಟು ಸೈಲೆಂಟ್ ಇರೋದೇ ಇಲ್ಲ. ಇರೋದು 4 ಜನ ಇದ್ದಾರೆ, ಕುತ್ತಿಗೆ ಬರೆಸ್ತಾರೆ ಫ್ರೆಂಡ್ಸ್ ಒಂದೊಂದ್ಸರಿ. ಫ್ರೆಂಡ್ಸ್, ಯಾಕೆ ಗೊತ್ತಾಗ್ತಾ ಇರೋದು, ನಮ್ಮ ತಮ್ಮ, ನಮ್ಮ ಚಿಕ್ಕವನ ಮಗ ಅಲ್ಲಿ ನಿಂತ್ಕೊಂಡಿರೋದು. ಅವನು ಫಸ್ಟ್ ಟೈಮ್ ಗಡ್ಡ ಮೀಸೆ ಎಲ್ಲ ಕೂಡ ಬೋಳ್ಸ್ಕೊಂಡ್ಬಂದ್ಬಿಟ್ಟಿದ್ದಾನೆ. ಎಂಥ ವಿಚಿತ್ರವಾಗಿ ಕಾಣಿಸ್ತಾ ಇದ್ದಾನೆ ಅಂತಂದರೆ ನಗು ತಡ್ಕೊಳಕ್ಕಾಗಲಿಲ್ಲ. ಒಂದು ಅರ್ಧ ಗಂಟೆ ಅಷ್ಟರ ಮಟ್ಟಿಗೆ ನಗ್ಬಿಟ್ಟಿದ್ದೀವಿ. ಅವ್ನು ಹಾಕೊಂಡು ಎಷ್ಟು ರುಬ್ಬೇಕೋ ಅಷ್ಟು ರುಬ್ಬಿಟ್ಟಿದ್ದೀವಿ. ಇನ್ನು ತಟ್ಟೆ ಎಲ್ಲ ಇಟ್ಕೊಂಡು ಕೂತ್ಕೊಂಡಿದ್ದೀವಿ. ಸೊ ನೋಡಿ, ನಾನು ತೋರಿಸ್ತೀನಿ ಅವ್ನು ಹೆಂಗೆ ಕಾಣಿಸ್ತಿದ್ದಾನೆ ಅಂತೇಳಿ. ಸೊ ತಟ್ಟೆ ಎಲ್ಲ ಇಟ್ಕೊಂಡು ಕೂತಿದ್ದೀವಿ. ಇನ್ನೇನು ಊಟ ಮಾಡಬೇಕು. ಸೊ ಮಾಸ್ಕ್ ಹಾಕ್ಕೊಂಡೇ ಕ್ಯಾರಿ ಮಾಡ್ತಾ ಇದ್ದ. ಏನು ನೀನು ಊಟ ಮಾಡುವಾಗಲೂ ಮಾಸ್ಕ್ ಹಾಕಂತೀಯಾ ಅಂತ ಹೇಳಿದ್ದಕ್ಕೆ ಇವಾಗ ತೆಗೆದು ಕೂತ್ಕೊಂಡಿದ್ದಾನೆ. ಅವ್ನು ಗೊತ್ತಿಲ್ದಂಗೆ ಶೂಟ್ ಮಾಡಿದ್ದೀನಿ. ನಕ್ಕು ಸಾಕಾಯ್ತು ಫ್ರೆಂಡ್ಸ್. ಆ ಲೆವೆಲಿಗೆ ನಗ್ತಾ ಇದ್ವಿ. ಮರ ಕೂರ ಏಮಿ ಅದೇನೋ ಎಡಿ ಸಾರಾ ಯಪ್ಪ ಕನ್ನಡ మీ ఊర్లో సేనా ఏడి తినేది ఏడి సేనా తింట్రా మళ్ళీ మీ అమ్మ మాది ఏడిలో ఊరు అన్న అప్పుడే అది మా అమ్మాయి ಕ್ರೆಡಿಟ್ ಗೋಸ್ ಟು ನಮ್ಮ ಅಕ್ಕ. ಇದನ್ನ ಇಟ್ಲೇ
ಫ್ರೆಂಡ್ಸ್ ನೋಡಿದ್ರಲ್ಲ ಭಯಂಕರ ಕಾಮಿಡಿ ಗೊತ್ತಾ, ನಗು 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 ಬಿಟ್ರೆ ಬೇರೆ ಏನು ಕೆಲಸ ಇಲ್ಲ, ಅಷ್ಟರ ಮಟ್ಟಿಗೆ ನಗ್ತಿರ್ತೀವಿ. ಇನ್ನೆಲ್ಲ ಕುತ್ಕೊಂಡು ಊಟ ಮಾಡ್ತಾ ಇದೀವಿ. ಈ ಸೀನ್ ಅಂತೂ ನನಗೆ ತುಂಬಾ ಇಷ್ಟ, ಯಾಕಂದರೆ ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತೀವಿ. ಸಂಡೇ ಅನ್ನೋದನ್ನು ಯಾವಾಗಲೂ ಹೀಗೆ ವ್ಯಾಲ್ಯೂಬಲ್ ಆಗಿ ಸ್ಪೆಂಡ್ ಮಾಡ್ತೀವಿ, ಅದೇನೇ ಇರಲಿ. ಇನ್ನು ಮಕ್ಕಳಂತೂ ಕೈಯಲ್ಲಿ ಕಾಲಲ್ಲಿ ಓಡಾಡ್ತಾನೆ ಇರ್ತಾರೆ. ಇನ್ನು ನಾನು ಮನೇಲಿ ಬೆಳಗ್ಗೆ ಮಾಡಿರುವಂಥ ಬಿರಿಯಾನಿ ಕೂಡ ತಂದಿದ್ದೆ. ಹಾಗಾಗಿ ಏಡಿ ಫ್ರೈ, ಏಡಿ ಸಾರು, ಬಿರಿಯಾನಿ, ಅನ್ನ, ಮುದ್ದೆ, ಸಾಂಬಾರು ಎಲ್ಲ ಕೂಡ ಇಟ್ಕೊಂಡು ಒಟ್ಟಿಗೆ ಹಿಂಗೆ ಕೂತ್ಕೊಂಡು ಊಟ ಮಾಡ್ತಾ ಇದೀವಿ. ನಮ್ಮಪ್ಪ ಅಂತೂ ಬೈಕೊಂಡು ಸೈಡಿಗೆ ಹೋಗಿ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ. ಅಂದರೆ ನಮ್ಮ ಅಪ್ಪಂಗೆ ಚಿಕನ್ ಅವ್ರು ಮಟನ್ ಇರಬೇಕು, ಈ ಏಡಿ ಎಲ್ಲ ಇಷ್ಟ ಆಗಲ್ಲ ಅದಕ್ಕೆ. ಇನ್ನು ಊಟ ಆಯಿತು, ಸೀದಾ ಪಾತ್ರೆ ತೊಳೆಯೋ ಡ್ಯೂಟಿ ನಂದೆ. ಇಲ್ಲೂ ಕೂಡ ನಗ್ತಾನೆ ಇರ್ತೀನಿ, ಬೈಕೋಬೇಡಿ, ಯಾಕಂದರೆ ಅಷ್ಟು ಕಾಮಿಡಿ ಮಾಡ್ತಾಳೆ ಅವಳು ಮಾತಾಡ್ತಿದ್ದಾಳೆ, ನಾನು ನಗ್ತಾ ಇರ್ತೀನಿ, ಅದೇ ಕೆಲಸ ನಂದು. ಒಂದು ಮಾತು ಕೂಡ ಇದೆ ಫ್ಯಾಮಿಲಿಲಿ, ದಿವ್ಯ ಇದ್ದಾಳೆ ಅಂತಂದರೆ ಅಲ್ಲಿ ನಗೋದು ಕೇಳಿಸ್ತಾ ಇರುತ್ತೆ ಅಂತ ಅಂದ್ಕೊಂಡೆ ಒಳಗೆ ಬರ್ತಾರೆ. ಅದೊಂಥರ ಖುಷಿ ನನಗೆ. ನೀನು ಇದೆಯಾ ಅಂತಂದರೆ ನಗೋದು ಕೇಳಿಸ್ತಾ ಇರುತ್ತೆ ಬಿಡು, ಹಂಗಾದ್ರೇ ದಿವ್ಯ ಇದ್ದಾಳೆ ಅಂತೇಳಿ ಒಳಗೆ ಬರ್ತೀವಿ ನಾವು ಅಂತೇಳಿ ಹೇಳ್ತಿರ್ತಾರೆ. ಸೊ ಇನ್ನು ಊಟ ಮಾಡಿದ್ದಾಯ್ತಲ್ವಾ, ಪಾತ್ರೆ ಎಲ್ಲ ತೊಳೆದು ಹೋಗ್ತೀವಿ. ಒಂದೊಂದ್ಸರಿ ಕಾವ್ಯ ತೊಳಿತಾಳೆ, ಒಂದೊಂದ್ಸರಿ ನಾನು ತೊಳಿತೀನಿ. ಒಟ್ಟಿನಲ್ಲಿ ನಮ್ಮ ಅಮ್ಮಂಗೆ ತೊಳೆಯೋಕ್ಕಾಗಲ್ಲ ಹಾಗೆ. ಮತ್ತು ನಾನು ಇನ್ನು ಹೊರಗಡೆ ಹೋದಾಗ ಮಕ್ಕಳನ್ನ ಬಿಟ್ಟು ಬಂದಾಗ ಕೂಡ ಚಿಕ್ಕ ಪುಟ್ಟ ಕೆಲಸ ಮಾಡೋದು, ಅದು ಪಾತ್ರೆ ತೊಳೆದು ಈ ಥರದ್ದೆಲ್ಲ ಮಾಡಿ ಬರ್ತಾ ಇರ್ತೀವಿ, ಕಾವ್ಯ ನಾನು ಇಬ್ಬರು. ಇನ್ನು ಪಾತ್ರೆ ಎಲ್ಲ ತೊಳೆದಿದ್ದಾದ್ಮೇಲೆ ಸೀದಾ ಮನೆಗೆ ಹೊರಡೋದೇ ಕೆಲಸ. ಅಷ್ಟರೊಳಗಡೆ ನಮ್ಮ ಚಿಕ್ಕಮ್ಮ ಅಮ್ಮ ಅವರೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ ಕುತ್ಕೊಂಡು ಅಡಿಕೆ ಎಲ್ಲ ಹಾಕೊತಾ ಇದ್ದಾರೆ. ಸೊ ನಮ್ಮ ಕಾವ್ಯ ಬಂದು ಮತ್ತೆ ಇಲ್ಲಿ ಕಾಮಿಡಿ ಮಾಡ್ತಿದ್ದಾಳೆ, ಅದಕ್ಕೆ ನಗ್ತಾ ಇದ್ದೀನಿ. ಅವಳಂತೂ ಅವಳ ಗಂಡನ ಹಿಡ್ಕೊಂಡೆ ಕಾಮಿಡಿ ಮಾಡೋದು. ಸೊ ಅವರಂತೂ ಸಪ್ಪೆ ಆಗಿಬಿಟ್ಟಿದ್ದಾರೆ ಅವ್ರ ಸಲುವಾಗಿ, ಎಷ್ಟು ಮಾತಾಡ್ತಾಳೆ ಹೇಳು ಅಂತ. ನಮ್ಮ ಅಕ್ಕನ ವೀಡಿಯೋಸ್ ಆ್ಯಂಡ್ ನನ್ನ ವೀಡಿಯೋಸ್ ಕಾಂಬಿನೇಷನ್ ವ್ಲಾಗ್ಸ್ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಬರುವಂಥ ದಿನಗಳಲ್ಲಿ ಲೈವ್ ವಾಯ್ಸ್ ಇರೋ ವೀಡಿಯೋಸ್ ಹಾಕ್ತೀನಿ, ನನ್ನ ಜೊತೆ ನೀವು ನಗ್ತೀರಿ. ಬಟ್ ಇನ್ನೇನು ತೆಲುಗು ಜಾಸ್ತಿ ಇರುತ್ತೆ ನಮ್ಮಲ್ಲಿ, ಅರ್ಥ ಆಗೋರ್ಗಂತೂ ಮಸ್ತ್ ಮಜಾ. ನೆಕ್ಸ್ಟ್ ಡಿಸೆಂಬರ್ 16th ವೇಟ್ ಮಾಡಿ, ಆವಾಗ ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಆ್ಯಂಡ್ ವ್ಲಾಗ್ಸ್ ಕಂಪ್ಲೀಟಾಗಿ ತುಂಬಿಸ್ತೀನಿ, ಭಯಂಕರ ಚೆನ್ನಾಗಿರುತ್ತೆ. ಇದಿಷ್ಟು ಖಾಲಿ ಮಾಡಿ ಗ್ಯಾಸ್ ಕಟ್ಟೆ ಎಲ್ಲ ಒರೆಸ್ಕೊಂಡು ಸಿಂಕ್ ಎಲ್ಲ ಕ್ಲೀನ್ ಮಾಡಬೇಕು. ಆ್ಯಂಡ್ ಇದು ಕೆಲಸ ಮುಗಿದ ತಕ್ಷಣ ಸೀದಾ ಮನೆಗೆ ಹೊರಡಬೇಕು. ಮನೆಗೆ ಹೊರಡಿ ಪಾಚ್ಕೊಂಡ್ಬಿಡೋದ ಕೆಲಸ. ಇಲ್ಲಿ ನೋಡಿ ಮಕ್ಕಳೆಲ್ಲ ಆಟಾಡ್ತಿದ್ದಾರೆ, ದೊಡ್ಡವರೆಲ್ಲ ಹೊರ ಕುತ್ಕೊಂಡಿದ್ದಾರೆ, ಅಡಿಕೆಲಿ ಹಾಕೋ ಅಂತ ಕುತ್ಕೊಂಡಿದ್ದಾರೆ. ಬಟ್ ನನಗೆ ಅಡಿಕೆಲಿ ಹಾಕೊಳ್ಳೋಂಥ ಅಭ್ಯಾಸ ಇಲ್ಲ, ಅದೊಂದು ತುಂಬ ಹೇಟ್ ಮಾಡ್ತೀನಿ. ಆ್ಯಂಡ್ ಇವತ್ತಿನ ದಿನ ಹಿಂಗಿತ್ತು ಫ್ರೆಂಡ್ಸ್. ಐ ಹೋಪ್ ನಿಮ್ಮೆಲ್ರಿಗೂ ಈ ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು, ಎಂಜಾಯ್ ಮಾಡಿದ್ದೀನಿ. ಆ್ಯಂಡ್ ಇಷ್ಟ ಆಗಿದ್ರೆ ಒಂದೇ ಲೈಕ್ ಮಾಡಿ. ಮತ್ತು ಮರೀದೆ ಯಾರಾದರೂ ನಮ್ಮ ಚಾನಲ್ನ ಲಾಗ್ಸ್ ಇಷ್ಟಪಟ್ಟು ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ತಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು, ಬಾಯ್.